ಸರಿ. ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿರುವಂಥ ಸುದ್ದಿ, ಜೊತೆಯಲ್ಲಿ ಯಾರ್ಯಾರು ಪೊಲೀಸ್ ಇಲಾಖೆಯಲ್ಲಿ ಸೇರ್ಪಡೆ ಆಗಬೇಕು ಅನ್ನುವಂಥ ಇಚ್ಛಾಶಕ್ತಿ ಇದೆಯಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ 3500 ಪೋಸ್ಟ್, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾನೆ. ಅಂಥ ಒಂದು ವಿಚಾರ ಇವತ್ತು ಆ ವಿಚಾರವನ್ನು ಕುರಿತು ನಮ್ಮ ಜೊತೆಯಲ್ಲಿ ಆತ್ಮೀಯರಾಗಿರುವಂಥ ನನ್ನ ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ ಹುಸೇನಪ್ಪ ನಾಯಕ್ ಸರ್ ಅವರು ಹಗಲಿರುಳು ಅನ್ನದೇ ತಮ್ಮ ಇಲಾಖೆಗೆ, ಯಾಕಂದರೆ ಅವರು ಮೂಲತಃ ಕಾನ್ಸ್ಟೇಬಲ್ ಹುದ್ದೆಯಿಂದ ಇವತ್ತು PSI ಆಗಿ ಬೆಂಗಳೂರಿನಲ್ಲಿ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ದಲ್ಲಿ PSI ಆಗಿ ಸೇವೆ ಮಾಡ್ತಾ ಇದ್ದಾರೆ. ಶ್ರೀಯುತ ಅವರು ಅವ್ರ ಜೊತೆಯಲ್ಲಿ ನಾನು ಅತ್ಯುತ್ತಮವಾಗಿರುವಂಥ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲು ಇವತ್ತು ನಾನು ಬಯಸ್ತಾ ಇದ್ದೇನೆ. ಸರ್, ಹೇಗಾದರೂ ಮಾಡಿ ನಮ್ಮ ಬಳಗ ಈ ಸಾರಿ PC ಮತ್ತು PSI ಆಗಲೇಬೇಕು, ಆ ಥರ ನಿಟ್ಟಿನಲ್ಲಿ ತಮ್ಮ ಸಂದೇಶಗಳನ್ನು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ಬೇಕು ಸರ್. ತಮಗೆ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ನೋಡ್ರಿ ಸರ್, ಈಗ ನಾ ಪೊಲೀಸ್ ಕಾನ್ಸ್ಟೇಬಲ್ ಈಗ ಅರ್ಜಿ ಕರೆದಿದ್ದಾನೆ. ಓಕೆ ಸರ್. ಈಗ 90% ಪೊಲೀಸ್ ಆಗಲೇಬೇಕಂತಾರೆ ಹುಡುಗರು. ಬಟ್ ನಾವು ಏನು ಮಾಡ್ಬೇಕಂದ್ರೆ, ಈಗ ನಾನೇ ಅರ್ಜಿ ಸಲ್ಲಿಸಿನಿ. ಹೌದು, ಪೊಲೀಸ್ ಕಾನ್ಸ್ಟೇಬಲ್ಗೆ ನಾನು ಅರ್ಜಿ ಸಲ್ಲಿಸಿದೆ. ನಾನು ಏನು ಓದ್ಬೇಕಂತ ನನಗೆ ಗೊತ್ತಿರಲ್ಲ. ಹೌದು, ಏನು ಓದ್ಬೇಕು, ಯಾವ ಪುಸ್ತಕ ಓದ್ಬೇಕು, ಯಾರ ಕ್ಲಾಸ್ ಕೇಳಬೇಕು, ಏನ್ ಮಾಡ್ಬೇಕು, ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕಾ, ಏನು ಹೋಗ್ಬಾರ್ದ, ಯಾರ ಹತ್ರ ಹೋಗ್ಬೇಕಂತ ಗೊತ್ತಾಗಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ನಾನು ಹೊಸ ಕ್ಯಾಂಡಿಡೇಟ್ ಇನ್ನ ನನಗೆ ಏನ್ ಗೊತ್ತಿಲ್ಲ, ನನಗೆ ಸಂವಿಧಾನ ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲ, ಎಕನಾಮಿಕ್ಸ್ ಗೊತ್ತಿಲ್ಲ, ಜಿಯೋಗ್ರಫಿ ಗೊತ್ತಿಲ್ಲ. ಈಗ 21 ವರ್ಷ, 22 ವರ್ಷ, 23 ವರ್ಷ ಹುಡುಗರು ಅರ್ಜಿ ಹಾಕಿದಾಗ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ವಯಸ್ಸಿರೋದು 27 ವರ್ಷ ವಯಸ್ಸೈತಿ ಯಾವುದು PC ಕಾನ್ಸ್ಟೇಬಲ್ಗೆ. ನಾವು ಮೊದ್ಲು ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆದಿದ್ದು 2002ರಿಂದ ಸ್ಟಾರ್ಟ್ ಆಗ್ಯಾವ. 2002ರಿಂದ 2020 ತನ ಎಷ್ಟು ಎಕ್ಸಾಮ್ ನಡೆದವಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ, ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನು ಫಸ್ಟ್ ನಾವು ಕಲೆಕ್ಟ್ ಮಾಡ್ಬೇಕು. ಹೌದು, ನಾವು ಪೊಲೀಸ್ ಆಗ್ಬೇಕಂತಂದ್ರೆ PC 2002ರಿಂದ 2020 ತನ ಮಿನಿಮಮ್ ಸರ್ ಎಷ್ಟು ಅಂದ್ರೆ ಕನಿಷ್ಠ ಒಂದು 60 ಕ್ವಶನ್ ಪೇಪರ್ ಸಿಗ್ತಾವ. ಹೌದು, 60 ಕ್ವಶನ್ ಪೇಪರ್ನಾಗ ಸಂವಿಧಾನ ಏನ್ ಕೇಳ್ಯಾನ, ಇತಿಹಾಸ ಏನ್ ಕೇಳ್ಯಾನ, ಎಕನಾಮಿಕ್ಸ್ ಏನ್ ಕೇಳ್ಯಾನ, ಜಿಯೋಗ್ರಫಿ ಏನ್ ಕೇಳ್ಯಾನ, ಕಂಪ್ಯೂಟರ್ ಬಗ್ಗೆ ಏನ್ ಕೇಳ್ಯಾನ, ಪೊಲೀಸ್ ಇಲಾಖೆ ಬಗ್ಗೆ ಏನ್ ಕೇಳ್ಯಾನ, ಪ್ರಚಲಿತ ಘಟನೆಗಳು ಏನ್ ಕೇಳಿದಾನೆ, ಮೆಂಟಲ್ ಅಬಿಲಿಟಿ ಯಾವ ರೀತಿ ಕ್ವಶನ್ಸ್ ಬಂದವ, ಇಂತ ನಾವು ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಉತ್ತರ ತಿಳ್ಕೋಬೇಕು. ಫಸ್ಟಿಗೆ ನಾವು ಉತ್ತರಗಳು ಎಲ್ಲ ಸಂವಿಧಾನ, ಇತಿಹಾಸ, ಎಕನಾಮಿಕ್ಸ್, ಜಿಯೋಗ್ರಫಿ ಎಲ್ಲ ಉತ್ತರಗಳು ತಿಳ್ಕೋಬೇಕು. ಮತ್ತೆ ಮೆಂಟಲ್ ಅಬಿಲಿಟಿನ ಪ್ರಶ್ನೆ ಪತ್ರಿಕೆದಾಗ ಬಂದಿದ್ದಂತ ಮೆಂಟಲ್ ಅಬಿಲಿಟಿನೇ ಬಿಡಿಸ್ಬೇಕು. 2002 ಪೊಲೀಸ್ ಕಾನ್ಸ್ಟೇಬಲ್ ಏನ್ ಕೇಳಿದಾನೆ ಮೆಂಟಲ್ ಅಬಿಲಿಟಿ, ಔಟ್ರನ್ನ ಬಿಡಿಸ್ಬೇಕು. ನಾವು ಉತ್ತರ ನಮ್ಗೆ ಹೆಂಗ್ ಬಂತಂತ ಗೊತ್ತಾಗಬೇಕು. 2002 ಆಗಿರ್ಬೋದು, ನೆಕ್ಸ್ಟ್ 2006 ಆಗಿರ್ಬೋದು, 2008 ಆಗಿರ್ಬೋದು, 12 ಎಲ್ಲ ಪ್ರಶ್ನೆ ಪತ್ರಿಕೆ ಇದ್ದಂತ ಮೆಂಟಲ್ ಅಬಿಲಿಟಿನ ಕರೆಕ್ಟ್ ಆಗಿ ನಾವು ಬಿಡಿಸ್ಬೇಕು. ನಾವು ಇಷ್ಟು ಬಿಡಿಸಿಬಿಟ್ರೆಗಿನ 90% ಕೆಲಸ ಆಯ್ತು. ಅದ್ರ ಜೊತೆಗೆ PSI ಪ್ರಶ್ನೆ ಪತ್ರಿಕೆ ತಗೋಬೇಕು. 98 ಹಿಡಿದು 2021 ತನ ಎಲ್ಲಾ ಪ್ರಶ್ನೆ ಪತ್ರಿಕೆ ಒಂದು 50 ಕ್ವಶನ್ ಪೇಪರ್ ಸಿಗ್ತಾವ. PSI ಒಂದು 50, ಪೊಲೀಸ್ ಕಾನ್ಸ್ಟೇಬಲ್ ಒಂದು 60, 110 ಕ್ವಶನ್ ಪೇಪರ್. 110 ಕ್ವಶನ್ ಪೇಪರ್ನಾಗ ಸಂವಿಧಾನ, ಇತಿಹಾಸ, ಎಕನಾಮಿಕ್ಸ್, ಜಿಯೋಗ್ರಫಿ ಟೋಟಲ್ ಏನೇನು ಕೇಳೋಣ ಎಲ್ಲವಷ್ಟು ಕರೆಕ್ಟ್ ಆಗಿ ನಾವು ಜಾಲಾಡಿಸಿಬಿಟ್ರೆಗಿನ ನಮಗೆ 100% ಪೊಲೀಸ್ ಕಾನ್ಸ್ಟೇಬಲ್ ನಾವು ಎಲ್ಲೇನ ಅರ್ಜಿ ಸಲ್ಲಿಸಲಿ, ಎಷ್ಟು ಟಫ್ ಅನ್ನೋ ಕ್ವಶನ್ ಬರಲಿ, ನಾವು 100% ಸೆಲೆಕ್ಷನ್ ಆಗ್ತೀವಿ. ಇದ್ರ ಜೊತೆಗೆ ಮತ್ತೆ 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು ಸಮಾಜ ವಿಜ್ಞಾನ ಪುಸ್ತಕಗಳನ್ನು ಸರಿಯಾಗಿ ಸ್ಟಡಿ ಮಾಡ್ಬೇಕು. ಮತ್ತೆ ಡೈಲಿ ಪೇಪರ್ ಓದ್ತಿರ್ಬೇಕು ಸರ್. ಈ ಹುಡುಗರು ಏನ್ ಮಾಡ್ಬಿಡ್ತಾರ ಅಂದ್ರೆ ಮ್ಯಾಗ್ಝಿನ್ಗೆ ಕಾಯ್ಕೊಂತ ಕುಂತಿರ್ತಾರೆ. ನಾವು ಮೇನ್ ಮುಖ್ಯವಾಗಿ ಏನಂದ್ರೆ ಮ್ಯಾಗ್ಝಿನ್ ಓದ್ಲಿ, ಮ್ಯಾಗ್ಝಿನ್ಗಿಂತ ಪ್ರಮುಖವಾಗಿ ನಾವು ಪೇಪರ್ ಓದ್ಬೇಕು. ಯಾವ್ದು ಪ್ರಜಾವಾಣಿ ಆಗಲಿ, ವಿಜಯವಾಣಿ ಆಗಲಿ, ವಿಜಯ ಕರ್ನಾಟಕ ಆಗಲಿ, ಪೇಪರ್ನ ಕರೆಕ್ಟ್ ಆಗಿ ಓದಿ. ಪೇಪರ್ನಲ್ಲಿ ಇಂಪಾರ್ಟೆಂಟ್ ಯಾವ್ದಾದ್ರು ಸ್ಪೋರ್ಟ್ಸ್ ನಡೀತಿರ್ತಾವ. ಈಗ ನೋಡಿ ಎಕ್ಸಾಂಪಲ್ ಕರೋನಾ ವೈರಸ್ ಬಂದಿದೆ. ಕರೋನಾ ವೈರಸ್ ಮೂವ್ಮೆಂಟ್ಗೆ COVID-19 ಅಂತ ಸುದ್ದಿಯಲ್ಲಿ ಐತೆ, ಆಮ್ಲಜನಕದ ಬಗ್ಗೆ ಸುದ್ದಿಯಲ್ಲಿ ಐತೆ. ಇಲ್ಲಾಂದ್ರೆ ಇಂಪಾರ್ಟೆಂಟ್ ಮೊನ್ನೆ ಯಾರು ಪ್ರಮುಖ ವ್ಯಕ್ತಿಗಳು ಸಾಯ್ತಾರ, ಡೆತ್ ಆತಾರ. ಸುಂದರ್ಲಾಲ್ ಬಹುಗುಣ ಆಗಿರ್ಬೋದು. ಸುಂದರ್ಲಾಲ್ ಬಹುಗುಣ ಅಂತ ಕೊಟ್ರಿಗಿನ ಆ ಚಿಪ್ಕೋ ಚಳವಳಿ ನಾಯಕ. ಚಿಪ್ಕೋ ಚಳವಳಿ ನಡೆದ ವರ್ಷ 1973, ಉತ್ತರ ಪ್ರದೇಶ ರಾಜ್ಯ. ನಮ್ಮ ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ 1983, ಪಾಂಡುರಂಗ ಹೆಗಡೆ ಆಗಿರ್ಬೋದು. ಇಂಥವ್ರ ಬಗ್ಗೆ ಪ್ರಮುಖವಾಗಿ ಮತ್ತೆ ಯಾರನ್ನ ಇಂಪಾರ್ಟೆಂಟ್ ಹೊಸದಾಗಿ ಯಾವ್ದನ್ನು ಪೋಸ್ಟಿಗೆ ಅಪಾಯಿಂಟ್ ಆಗಿರ್ತಾರ. ರೀಸೆಂಟ್ ಆಗಿ ಮೊನ್ನೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿ ನೇಮಕ ಆದರು ಸುಶೀಲ್ ಚಂದ್ರ ಅಂತ ಅಪ್ಡೇಟ್ ಮಾಡ್ಕೋಬೇಕು ಸರ್. ಮತ್ತೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಒಬ್ರು ಮೊನ್ನೆ ಅಪಾಯಿಂಟ್ ಆದ್ರು, ನ್ಯಾಯಮೂರ್ತಿ NV ರಮಣ ಅಂತ. ಇಂಥವೆಲ್ಲ ಅಪ್ಡೇಟ್ ಮಾಡ್ಕೊಂಡ್ಬಿಟ್ರಿಗಿನ ಇವೇ ಪ್ರಶ್ನೆಗಳು ಸಣ್ಣ ಸಣ್ಣ ಸಿಂಗಲ್ ಲೈನ್ ಕೊಡ್ತಾನೆ ಪ್ರಶ್ನೆ. ಯಾವ ಎಕ್ಸಾಮಿಗೆ? ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ. ಈ ಸಾರಿ ಒಟ್ಟು ನಾವು ಹೆಂಗಾರ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕು, PC ಆಗಲೇಬೇಕು, ನಿಮ್ಮ ಇಲಾಖೆ ಸೇರ್ಪಡೆ. ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಏನಿಲ್ಲ ಕೆಲಸ, ಅದರಷ್ಟು ಸುಲಭದ ಎಕ್ಸಾಮ್ ಯಾವ ಹುಡುಗಿಯರು ಸಿಗೋದಿಲ್ಲ. ಇನ್ನ ಬಹಳ ಈಸಿ. ಬಟ್ ಫಿಸಿಕಲ್ ಪಾಸ್ ಆಗ್ಬೇಕಿಲ್ಲ.
ಫಿಸಿಕಲ್ ಪಾಸ್ ಆಗೋದೇ ದೊಡ್ಡ ಕಷ್ಟ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಮಾತ್ರ ಬಹಳ ಸುಲಭ ಇರ್ತಾವ. ನಾವು ಪ್ರಶ್ನೆ ಪತ್ರಿಕೆ ಎಲ್ಲ ನೋಡಿದೀವಲ್ಲ, ಎಲ್ಲ ರಿಪೀಟೆಡ್ ಕ್ವಶನ್ಸ್ಗಳು. ಮತ್ತೆ ಏನಂತಂದ್ರೆ ಪ್ರಶ್ನೆ ಪತ್ರಿಕೆ ಇದ್ದ ಪ್ರಕಾರ ಓದಿಬಿಟ್ರೆ ಆಟೋಮೆಟಿಕ್ ಸಕ್ಸಸ್ ಆಗೋದು. ಇನ್ನೊಂದು ಈಗ ರೀಸೆಂಟ್ ಆಗಿ ಏನಾಗ್ತದಂದ್ರೆ ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ಸ್ಗಳನ್ನ ಈಗ ಇಂಗ್ಲಿಷ್ ಕ್ವಶನ್ ಇರ್ತಾವ, ಕನ್ನಡ ಕ್ವಶನ್ ಇರ್ತಾವ. ಇಂಗ್ಲಿಷ್ ನಾಗ ಇರೋದು ಇಂಪಾರ್ಟೆಂಟ್. ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕೊಟ್ಟಿರ್ತಾನೆ ಇಂಗ್ಲಿಷ್ ನಾಗ, ಅದನ್ನ ಕನ್ನಡದಲ್ಲಿ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೊಡಂಗಿಲ್ಲ. ಅದ್ ಫಾದರ್ ಆಫ್ ಎಕನಾಮಿಕ್ಸ್ ಅಂತಾನೆ ಕನ್ನಡದಾಗ ಬರೀತಾನೆ. ಸ್ವಲ್ಪ ನಾವೇನಂದ್ರೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸೋದು ಬಹಳ ಸೂಕ್ತ. ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸ್ಬೇಕು. ಯಾವಂದ್ರೆ ಹಳೆ ಕ್ವಶನ್ ಪೇಪರ್, ಈಗ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಕ್ವಶನ್ ಪೇಪರ್ ತಂದಿರ್ತೀವಿ ಕನ್ನಡ ಮೀಡಿಯಂದು, ಅದೇ ಸಟ್ಟು ಒಂದು ಇಂಗ್ಲಿಷ್ ಮೀಡಿಯಂ ತಗೋಬೇಕು. ಸ್ವಲ್ಪ ನೋಡಿದ್ರೆ ಸ್ವಲ್ಪ GM ರೇಟ್ನಾಗ ಆಗಂತ ಕೆಪಾಸಿಟಿ ಇರ್ತದೆ. ಅದು ನೋಡಿಲ್ಲಾದ್ರೂ ಆಗ್ಬೋದು, ಬಟ್ ಈ ರೀಸೆಂಟ್ ಆಗಿ ಹಿಂಗ್ ಪ್ರಶ್ನೆಗಳು ಬರಕತ್ತಾವ ಸರ್. ಅದ್ರ ಪ್ರಕಾರ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಸ್ಟಡಿ ಮಾಡ್ಬೇಕು. ಇವು ಹುಡುಗರು ನೋಡ್ರಿ. ಮತ್ತೆ ಇನ್ನೊಂದೇನಂದ್ರೆ ಸಂವಿಧಾನ ಅಂದ್ರೆ 1ನೇ ವಿಧಿ, 2ನೇ ವಿಧಿ, 3ನೇ ವಿಧಿ. PS ಪೊಲೀಸ್ ಕಾನ್ಸ್ಟೇಬಲ್ ಬೇಕಾಗಿಲ್ಲ. ಇದು ನಮ್ಗೆ ಸಂವಿಧಾನದಾಗ 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಮುಗಿದೋಯ್ತು ಕತೆ. ಅದು ಪಕ್ಕ ಬರ್ತದೆ ಪ್ರಶ್ನೆ. ಅಸ್ಪೃಶ್ಯತೆ ನಿವಾರಣೆ. ಆಮೇಲೆ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? 6. ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? 11. ಹಿಂಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು? ನ್ಯಾಯಮೂರ್ತಿ NV ರಮಣ. ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು? ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕಾ. ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? 25. ಈ ಟೈಪ್ ಪ್ರಶ್ನೆಗಳು ಬರ್ತಾವೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಯಾರು? ಸುಶೀಲ್ ಚಂದ್ರ. ಈ ರೀತಿ ಸರ್ ಸಿಂಪಲ್ ಆಗಿ. ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷರು ಯಾರು? ರಾಷ್ಟ್ರೀಯ ಪರಿಶಿಷ್ಟ ಜಾತಿಯ ಆಯೋಗದ ಅಧ್ಯಕ್ಷರು ಯಾರು? ಸಿಂಪಲ್ ಪ್ರಶ್ನೆ ಸರ್. ಈ ಪ್ರಕಾರ ನಾವು ಸ್ಟಡಿ ಮಾಡಿಬಿಟ್ರೆ ಆಟೋಮೆಟಿಕ್ ಏನಾಗಬಹುದು. ರಾಜ್ಯಪಾಲರು ಯಾರು? ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಯಾರು? ವಾಜುಭಾಯಿ ವಾಲಾ. ಈ ರೀತಿ ಪ್ರಶ್ನೆಗಳು ಸರ್ ತುಂಬಾ ಸರಳವಿರ್ತಾವ. ನಮ್ಮ ಹುಡುಗರು ಏನ್ ಮಾಡ್ತಾರೆ, 28 ರಾಜ್ಯದ ರಾಜ್ಯಪಾಲರ ಹೆಸರು ನೆನ್ಪಿಟ್ಕೊಂಡ್ಕೋತಾವ. 28 ರಾಜ್ಯದ ರಾಜ್ಯಪಾಲರು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಇಂಪಾರ್ಟೆಂಟ್. ಈಗ ಅಟಾರ್ನಿ ಜನರಲ್ ಯಾರಂತ ಕೊಡ್ತಾನ? KK ವೇಣುಗೋಪಾಲ್. ನಮ್ಮ ಕರ್ನಾಟಕ ಅಡ್ವೊಕೇಟ್ ಜನರಲ್ ಯಾರಂತ ಕೊಡ್ತಾನ? ಪ್ರಭುಲಿಂಗ K ನಾವಡಗಿ. ಈ ರೀತಿ ಸಿಂಪಲ್ ಆಗಿ. ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟು ಕೊಡ್ತಾನ? 224. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೊಡ್ತಾನ? 75. ವಿಧಾನ ಪರಿಷತ್ ಯಾವ ಸ್ಟೇಟ್ ಆಗಿದೆ ಅಂತ ಕೊಡ್ತಾನ? ಸಿಂಪಲ್ ಪ್ರಶ್ನೆ ಸರ್. ಆಮೇಲೆ ಓಜನ್ ಬಗ್ಗೆ ಯಾವ ಪದರನಾಗ ಐತೆ ಅಂತ ಕೊಡ್ತಾನ? ಸ್ಟ್ಯಾಟೋಸ್ಪಿಯರ್. ವಿಶ್ವ ಓಜನ್ ದಿನ ಯಾವತ್ತಂತ ಕೊಡ್ತಾನ? ಸೆಪ್ಟೆಂಬರ್ 16. ಸಿಂಪಲ್ ಸರ್. ಈಗ ಸಿಂಪಲ್ ದುಂಡು ಮೇಜಿನ ಸಮ್ಮೇಳನ, ಆ ದುಂಡು ಮೇಜಿನ ಸಮ್ಮೇಳನ ಬಗ್ಗೆ ಡಿಸ್ಕಷನ್ ದೊಡ್ಡದು ಮಾಡೋದಿಲ್ಲ. ಪ್ರಥಮ ಗಾಂಧೀಜಿ ಎಷ್ಟೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ? ಇಲ್ಲಾಂದ್ರೆ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಭಾಗವಹಿಸಿದ್ರ ಅಂತ ಕೊಡ್ತಾನ? ಸಿಂಪಲ್ ಪ್ರಶ್ನೆ ಸರ್. ಇಲ್ಲಾಂದ್ರೆ ಚಂಪಾರಣ್ಯ ಸತ್ಯಾಗ್ರಹ ನಡೆದ ವರ್ಷ ಅಂತ ಕೊಡ್ತಾನ? ಬಹಳ ಸರಳವಾಗಿರ್ತಾವ ಪ್ರಶ್ನೆಗಳು. ಬಟ್ ಏನಂದ್ರೆ ನಾವು ಹುಡುಗರು ಪ್ರಶ್ನೆ ಪತ್ರಿಕೆದಾಗ ಇದ್ದಂತ ಉತ್ತರಗಳು ಕರೆಕ್ಟ್ ಆಗಿ ತಿಳ್ಕೋಬೇಕು. ಫಸ್ಟಿಗೆ ಕೆಲವೊಂದು ಮಿಸ್ಟೇಕ್ಸ್ ಇರ್ತಾವ ನೋಡ್ರಿ. ಈಗ ಎಕ್ಸಾಂಪಲ್, ಈಗ 2002ರ ಪ್ರಶ್ನೆ ಪತ್ರಿಕೆದಲ್ಲಿ 2001ರ ಜನಗಣತಿಯ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೊಟ್ಟಿರ್ತಾನ. ಈಗ ನಾವಿರೋದು 2021ರಾಗ, ಜನಗಣತಿ ಆಗಿದ್ದು 2011ರಾಗ. ಅದಕ್ಕೆ ನಾವು ಅಪ್ಡೇಟ್ ಮಾಡ್ಕೋಬೇಕು. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ 6,11,30,704 ಅಂತ ಐತಿ. ಇದನ್ನ ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಸರ್. ಅವಾಗ 2005ರಾಗ ಯಾರಿಗೆ ನಾವು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಯಾರಿಗೆ ಕೊಟ್ಟಾರ ಅಂತ ಕೇಳಿರ್ತಾನ. 2005 ಇಂಪಾರ್ಟೆಂಟ್ ಅಲ್ಲ, ರೀಸೆಂಟ್ ಆಗಿ ಯಾರಿಗೆ ಕೊಟ್ಟಾರ? ರಜನಿಕಾಂತ್ ಕೊಟ್ಟಾರ. ಅದನ್ನ ಏನ್ ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಹಿಂಗ್ ಮಾಡಿಬಿಟ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆರಾಮ್ ಈಸಿ ಸೆಲೆಕ್ಷನ್ ಆಗೋದು. ಸ್ನೇಹಿತರೆ, ಇವತ್ತು ನಮ್ಮೆಲ್ಲರಿಗೆ ಖುಷಿ ಪಡುವಂತ ವಿಚಾರ. ನಾವು ಸಾಕಷ್ಟು ಹುಷನಪ್ಪ ನಾಯಕ್ ಸರ್ ಆಗಲಿ ನಾವಾಗಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ಲವೂ ತಮ್ಮ ಸಲುವಾಗಿ. ಯಾವುದೇ ಇಲ್ಲಿ ನಮ್ಮ ಸ್ವಾರ್ಥತೆ ಅಂತಿಲ್ಲ. ನಿಮ್ಮ ಸೇವೆಯೇ ನಮ್ಮ ಒಂದು ಸೇವೆ. ನಿಮ್ಮ ಸೇವೆಯನ್ನು ಮಾಡಿದರೆ ನಮಗೆ ಒಂದು ಪುಣ್ಯ ಸಿಗ್ತದೆ. ನಮ್ಮ ದೇವರು ನಮ್ಮ ಮೇಲೆ ಒಂದು ವಿಶೇಷವಾದ ಕರುಣೆ ಇರ್ತಾನನ್ನುವಂಥ ಆಶಾಭಾವನೆಯೊಂದಿಗೆ ಇವತ್ತು ರಾತ್ರಿ ಇಂಥ ಒಂದು ಕಾರ್ಯಕ್ರಮವನ್ನು ಸರ್ ನಾವು ಕೂಡಿ ಹಮ್ಮಿಕೊಂಡಿದ್ದೇವೆ. ಹೇಗಾದರೂ ಮಾಡಿ ನೀವು ನಿಮ್ಮ ಜೀವನದ ಗುರಿಯನ್ನು ಮುಟ್ಟುವಂಥ ಪ್ರಯತ್ನಕ್ಕೆ ನಾವೆಲ್ಲೋ ಒಂದು ಸಣ್ಣ ಒಂದು ಕಲ್ಲಾಗಿ ನಾವು ನಿಮಗೆ ಸಹಕಾರವನ್ನು ಕೊಡ್ತೀವಿ. ಇಲ್ಲಿ ಮೆಟ್ಟಿಲುಗಳನ್ನು ಹತ್ತುವಂಥ ಸಮಯದಲ್ಲಿ ಸರ್ ಈಗಾಗಲೇ ತಾವು ಬಹಳಷ್ಟು ಅದ್ಭುತವಾದ ವಿಚಾರಗಳನ್ನು ವ್ಯಕ್ತಪಡಿಸಿದ್ರಿ. ಈಗ ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಸ್ವಲ್ಪ ನಮ್ಗೆ ಯಾಕೋ ವೀಕ್ ಅನಿಸ್ತದಲ್ಲಿ. ಮೆಂಟಲ್ ಎಬಿಲಿಟಿ ಸರ್ ಪೊಲೀಸ್ ಕಾನ್ಸ್ಟೇಬಲ್ ಏನಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ಗೆ ನೋಡ್ರಿ ನಾವು UPSC ಅಪ್ಲಿಕೇಶನ್ ಹಾಕಿಲ್ಲ, KPSC ಗ್ರೂಪ್ ಸಿ ಹಾಕಿಲ್ಲ, ದೊಡ್ಡ KS ಗೆ ಅಪ್ಲಿಕೇಶನ್ ಹಾಕಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮೆಂಟಲ್ ಎಬಿಲಿಟಿ ಕೊಟ್ಟಾನಲ್ಲ ಅವ್ರನ್ನ ಬಿಡಿಸ್ಬೇಕು ಸರ್. ಅವ್ರನ್ನ ಅವೇ ಬಿಡಿಸ್ಬೇಕು. ನಾವು ಏನೋ ಮೆಂಟಲ್ ಎಬಿಲಿಟಿ ಪುಸ್ತಕ ದುಡ್ಡು ತಗೊಂಡ್ಕೆ ಬಿಡಿಸೋದಲ್ಲ. ಕ್ವಶನ್ ಪೇಪರ್ ಬಂದಂತ ಮೆಂಟಲ್ ಎಬಿಲಿಟಿನ ಕರೆಕ್ಟ್ ಆಗಿ ಬಿಡಿಸಿಬಿಟ್ರೆಗಿನ ನಮ್ಗೆ 15 ಮೆಂಟಲ್ ಎಬಿಲಿಟಿ ಕೇಳಿದ್ರಿಗಿನ 15 ಗುಣ ನಮ್ಗೆ ಹಾಕಂತ ಕೆಪಾಸಿಟಿ ಬರ್ತದ, ಮಾಡಂತ ಕೆಪಾಸಿಟಿ ಬರ್ತದ. ಬಟ್ ಕ್ವಶನ್ ಪೇಪರ್ ಇದ್ದಂತ ಬಿಡಿಸ್ಬೇಕು. ಈಗ ನೋಡ್ರಿ ವಯಸ್ಸು ಪತ್ತೆ ಹೆಚ್ಚುದು ಕೊಟ್ಟಿರ್ತಾನ. ವಯಸ್ಸು ಪತ್ತೆ ಹೆಚ್ಚುದು ಏನೇನು ಕೊಟ್ಟಾನ ಅಂತ ಎಲ್ಲ ಪ್ರಶ್ನೆ ಪತ್ರಿಕೆದಾಗ ಬಿಡಿಸಿಬಿಟ್ರೆಗಿನ ನಮ್ಗೆ ರಿಯಲ್ ಆಗಿ ಏನ್ ಕೊಡ್ತಾನಲ್ಲ ಕ್ವಶನ್ ಪೇಪರ್ ಅವಾಗ ಆಟೋಮೆಟಿಕ್ ಆಗಿ ನಮ್ಗೆ ಏನಂತೇಳ್ರಿ ಮಾಡಂತ ಕೆಪಾಸಿಟಿ ಬರ್ತದ. ಮತ್ತೆ ರೈಲು ಬಗ್ಗೆ ಕೊಟ್ಟಿರ್ತಾನ, ಇಲ್ಲ ಕೆಲಸ ಮತ್ತು ಕಾಲ ಕೊಟ್ಟಿರ್ತಾನ, ಸೀರೀಸ್ ಕೊಟ್ಟಿರ್ತಾನ, ಕ್ಯಾಲೆಂಡರ್ ಬಗ್ಗೆ ಕೊಟ್ಟಿರ್ತಾನ. ಏನ್ ಕೊಟ್ಟಿದ್ದಾನಲ್ಲ ಆ ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡಬೇಕು. ನಾವು ಆ ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಿದ್ವಿ ಸೇಮ್ ಅದೇ ಟೈಪು, ಅಂಕಿಅಂಶಗಳು ಅಷ್ಟೇ ಚೇಂಜ್ ಅಷ್ಟೇ. ನಾವು ಅದನ್ನ ಹಳೆ ಕ್ವಶನ್ ಪೇಪರ್ ಇದ್ದಂತ ಮೆಂಟಲ್ ಎಬಿಲಿಟಿ ಮಾಡಕ್ ಬಂದ್ರಿಗೆನ ಹೊಸ ಕ್ವಶನ್ ಪೇಪರ್ ಇದ್ದಂತ ಕ್ವಶನ್ ಆಟೋಮೆಟಿಕ್ ಬಂದ್ಬಿಡ್ತಾವ ನಮಗೆ. ಮೆಂಟಲ್ ಎಬಿಲಿಟಿ ಈಸಿ. ಮತ್ತು ಸೈನ್ಸ್ಗೂ ಈಸಿ. ಸೈನ್ಸ್ ಏನು ಗೊತ್ತೇನು ಸರ್, ಬರೀ
ಕ್ವಶನ್ ಪೇಪರ್ ಇದ್ದು ಸೈನ್ಸ್ಗಳು ಆಲ್ಮೋಸ್ಟ್ ಆಲ್ ರಿಪಿಟೇಷನ್ ಅಥವಾ ನೀವು ಇನ್ನೂ ಹೊಸದಾಗಿ ಏನು ಮಾಡ್ಕೋಬೇಕಂತ ಕೊಟ್ರಿಗಿನ 8, 9, 10ನೇ ಕ್ಲಾಸ್ ಬುಕ್ದಲ್ಲಿ ಎಲ್ಲ ಪ್ರಶ್ನೆ ಎಲ್ಲ ಪೇಜ್ ಚೆಕ್ ಮಾಡ್ಬೇಕು ಸರ್ ಫಸ್ಟಿಗೆ. ಅಲ್ಲಿ ಎರಡು ಇಂಪಾರ್ಟೆಂಟ್ ಯಾವ್ದಾನ ಸೈಂಟಿಸ್ಟ್ ಬಗ್ಗೆ ಫೋಟೋ ಕೊಟ್ಟಿರ್ತಾನ, ಇಲ್ಲಾಂದ್ರೆ ಯಾವ್ದೋ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಯಾವ್ದೋ ಒಂದು ದೊಡ್ಡದೊಂದು ಮಷಿನ್ ಕೊಟ್ಟಿರ್ತಾನ, ಏನು ಇಂಪಾರ್ಟೆಂಟ್ ಯಾವ್ದೋ ಒಂದು ಸಿದ್ಧಾಂತ ಪದಾಂತ ಕೊಟ್ಟಿರ್ತಾನ, ಇಲ್ಲಾಂದ್ರೆ PCPS ಆಲ್ರೆಡಿ ಕವರ್ ಆಗಿರ್ತಾವ. ಇಲ್ಲಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಪ್ರಚಲಿತ ವಿಜ್ಞಾನ, ಇಸ್ರೋದ ಬಗ್ಗೆ, DRDOದ ಬಗ್ಗೆ, ಕೊರೋನಾ ವೈರಸ್ ಬಗ್ಗೆ, ಆಮ್ಲಜನಕದ ಬಗ್ಗೆ, ಸಿಂಪಲ್ ಪ್ರಶ್ನೆ ಸರ್, ದೊಡ್ಡ ಪ್ರಶ್ನೆ ಅಂದ್ರೆ ಇರಂಗಿಲ್ಲ. ಆಮ್ಲಜನಕದ ಸಂಶೋಧಕರ ಅಂತ ಕೊಡ್ತಾನ ಜೋಸೆಫ್ ಪ್ರಿಸ್ಟ್ಲೆ, ಮುಗಿದೋಯ್ತು ಕತೆ. ಆಮ್ಲಜನಕದ ಪ್ರಮಾಣ ಸಂಖ್ಯೆ ಅಂತ ಕೊಡ್ತಾನ 8 ಅಂತ ಹಾಕ್ಬಿಡೋದು. ಆಮ್ಲಜನಕದ ವಾಯುಮಂಡಲ ಆಮ್ಲಜನಕದ ಪ್ರಮಾಣ 21%. ಇಷ್ಟೇ ಸಿಂಪಲ್ ಆಗಿ ಬಹಳ ಸರಳವಾಗಿರ್ತಾವ. ಈ ಹುಡುಗರು ಏನ್ ಮಾಡ್ಬಿಡ್ತಾರ ಅಂತಂದ್ರೆ ಯಾವ್ದನ್ನ ಒಂದು ನೋಟ್ಸ್ PDF ಹಾಕ್ತಾರ, ಅದನ್ನ ಓದ್ತಾರೇ ಬೇಡ, ಇಲ್ಲಾಂದ್ರೆ ಯಾವ್ದನ್ನ ಒಂದು ಜಿರಾಕ್ಸ್ ನೋಟ್ಸ್ ಅಂದ್ಬಿಡ್ತಾವ. ನಮ್ಗೆ ಏನಂತಂದ್ರೆ ಮೇನ್ ಗೌರ್ಮೆಂಟ್ ಬುಕ್ಸ್ ಓದ್ಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಲೆವೆಲ್ ತಕ್ಕಂದೇ ಓದಿಬಿಟ್ರೆ ನಾವು ಆಟೋಮೆಟಿಕ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಕ್ಕೆ ಸಾಧ್ಯ ಆಗ್ತದೆ. ಬಹಳ ಈಸಿ, ಬಹಳ ಸರಳವಾಗಿ ಆಗಿಬಿಡ್ತದ. ನಾವು ಪೇಪರ್ ಓದ್ತಿರ್ಬೇಕು, ಯಾವಾಗ್ಲೂ ಪೇಪರ್ ಓದ್ತಿರ್ಬೇಕು. ಪೇಪರ್ ಬಹಳ ನಮ್ಮ ಮೇಲೆ ಪ್ರಭಾವ ಬೀರ್ತಾವ. ಯಾವುದೇ ಆಗಲಿ COVID-19 ಬಗ್ಗೆ ಒಂದು 4-5 ಪ್ರಶ್ನೆಗಳು ಬಂದೇ ಬರ್ತವೆ. ಪೇಪರ್ದಾಗ ಏನು ಓದಬೇಕು, ಯಾವ ಪುಟಗಳನ್ನು ಓದಬೇಕು, ಏನೇನು ಪೇಪರ್ನಲ್ಲಿ ಯಾವ ಪುಟಗಳು ಓದ್ಬೇಕಂತ ಇಂಪಾರ್ಟೆಂಟ್ ಅಲ್ಲ, ಕ್ವಶನ್ ಪೇಪರ್ ಪ್ರಕಾರ ಪೇಪರ್ ಓದ್ಬೇಕು ನಾವು. ಈಗ ಕ್ವಶನ್ ಪೇಪರ್ ಈಗ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟಿರ್ತಾನೆ, ಇಲ್ಲಿ ಪೇಪರ್ ಆಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇಂಪಾರ್ಟೆಂಟ್ ಅದನ್ನ ಅಪ್ಡೇಟ್ ಮಾಡಬಹುದು. ಈಗ ಮೊನ್ನೆ ಬಸವಶ್ರೀ ಪ್ರಶಸ್ತಿ ಕೊಟ್ಟರು ಮೊನ್ನೆ. ಅವ್ರು ಯಾರು ಪಂಡಿತ್ ತಾರಾನಾಥ್, ಡಾಕ್ಟರ್ ಕೆ ಕಸ್ತೂರಿ ರಂಗನ್, ಅಪ್ಡೇಟ್ ಮಾಡ್ಕೋಬೇಕು. ಅದು ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ ಈ ಪೇಪರ್ ಬರ್ತದೆ 131 ಅಂತ ಕೇಸಿ, ಅದು ಆಲ್ರೆಡಿ ಕ್ವಶನ್ ಪೇಪರ್ ಕೇಳಿ ಅದನ್ನ ಅಪ್ಡೇಟ್ ಮಾಡ್ಕೋಬೇಕು ನಾವು. ಹಿಂಗ ಸಿಂಪಲ್ ಆಗಿ ಬೇರೆ ದೇಶದ ಯಾವ್ದಾನ ಅಧ್ಯಕ್ಷರು ಬರ್ತಾರೆ, ಆ ಅಧ್ಯಕ್ಷರ ಹೆಸರನ್ನ ನೆನ್ಪಿಟ್ಕೋಬೇಕಷ್ಟೇ. ನಾವು ಏನಂದ್ರೆ ಕ್ವಶನ್ ಪೇಪರ್ನ ಏನ್ ಕೇಳಿರಲ್ಲ, ಯಾವ್ದು ಪ್ರಚಲಿತ ಘಟನೆಗಳು ಅವ್ರನ್ನ ಅಪ್ಡೇಟ್ ಮಾಡ್ಕೋಬೇಕು. ಅಷ್ಟು ಮಾಡಿಬಿಟ್ರೆ ಸಾಕು, ನಾವು ಆಟೋಮೆಟಿಕ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀವಿ. 100ಕ್ಕೆ 100 ತಗೊಂಡ್ರೆ ಪೊಲೀಸ್ ಕಾನ್ಸ್ಟೇಬಲ್, 60 ತಗೊಂಡ್ರೆ ಸೆಲೆಕ್ಷನ್ ಆದ್ರೆ ಪೊಲೀಸ್ ಕಾನ್ಸ್ಟೇಬಲ್. ಅರ್ಥ ಆಯ್ತಾ? 100 ತಗೊಂಡ ಏನು ಬೇರೆ ಸ್ವಲ್ಪ ಕ್ಯಾಪ್ ಕೊಡ್ತಾರ, ಕೊಡಕ್ ಸಾಧ್ಯನೇ ಇಲ್ಲ. ಫಸ್ಟ್ ರ್ಯಾಂಕ್ ಬಂದ್ರೆ ಅಷ್ಟೇ, ಜಸ್ಟ್ ಪಾಸ್ ಆದ್ರೆ ಅಷ್ಟೇ. ನಮಗೇನ್ ಇಂಪಾರ್ಟೆಂಟ್ ಲಿಸ್ಟ್ನಾಗ ಹೆಸರು ಬರ್ಬೇಕು, ಲಿಸ್ಟ್ನಾಗ ಹೆಸರು ಬರ್ಬೇಕು. ಅಂದ್ರೆ ನಾವು ಎಲ್ಲಾ ಸಬ್ಜೆಕ್ಟ್ ಅನ್ನ ಸಮಾನಾಂತರವಾಗಿ ಸ್ಟಡಿ ಮಾಡ್ಬೇಕು. ಇನ್ನೊಂದ್ ಏನ್ ಮಾಡ್ತಾರೆ ಹುಡುಗರು ಅಂದ್ರೆ ಇವು ನಾವು ನೋಡಿನಲ್ಲ, ಬರೀ ಇತಿಹಾಸ ಹಿಡಿದಿರ್ತಾರ, ಬರೀ ಇತಿಹಾಸ ಓದ್ತಿರ್ತಾವ, ಇಲ್ಲಾಂದ್ರೆ ಬರೀ ಸಂವಿಧಾನ ಓದ್ತಿರ್ತಾವ. ಮತ್ ಸೈನ್ಸ್ ಯಾರು ಓದ್ಬೇಕು, ಮೆಂಟಲ್ ಎಬಿಲಿಟಿ ಯಾರು ಮಾಡ್ಬೇಕು, ಪೊಲೀಸ್ ಇಲಾಖೆ ಬಗ್ಗೆ ಯಾರು ತಿಳ್ಕೋಬೇಕು, ಹೌದು ಕಂಪ್ಯೂಟರ್ ಬಗ್ಗೆ ಯಾರು ತಿಳ್ಕೋಬೇಕು. ಇಲ್ಲಾಂದ್ರೆ ಯಾವ್ದೋ ಒಬ್ಬನು ರೈಲು ಹಳಿ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ ನಿಂತಿರ್ತಾರ, ಅಂತ ಸಂದರ್ಭದಲ್ಲಿ ನೀನು ಪಕ್ಕನೇ ಇರ್ತಿದ್ದಿ, ರೈಲು 100 ಗಜ ಅಂತರದಿಂದ ಬರ್ತಿರ್ತದ, ಅಂತ ಸಂದರ್ಭದಲ್ಲಿ ನೀನೇನ್ ಮಾಡ್ತೀವಿ ಅಂತ ಕೇಳ್ತಾನ. ಅವ್ನು ಹೋಗಿ ರೈಲ್ವೆ ಸ್ಟೇಷನ್ ಹೋಗಿ ಹೇಳಿ ಬರ್ತಿ, ಇಲ್ಲಾಂದ್ರೆ ಅವ್ನ ಕಡೆ ಆಸೆ ಕೇಳುತ್ತಿ, ಇಲ್ಲಾಂದ್ರೆ ಅವ್ನು ಹೇಳೋದಕ್ಕೆ ಬಿಸಾಕತ್ತಿ, ನಾನು ನೋಡಮ್ಮ ಅವನು ಏನ್ ಮಾಡ್ತಾನ ಏನಾಗ್ತದ ನೋಡಮ್ಮ ಅಂತ ನಿಂದಿರ್ತಿ, ಈ ಟೈಪ್ ಕೊಟ್ಟಿರ್ತಾನ. ಇಲ್ಲ ಗುಡಿಸಲಿಗೆ ಬೆಂಕಿ ಹಚ್ಚಿರ್ತದ, ಎಲ್ಲರೂ ವಿಡಿಯೋ ಮಾಡ್ತಿರ್ತಾರ, ನೀವೇನ್ ಮಾಡ್ತಾ ಅಂತ ಕೇಳ್ತಾನ. ಈ ರೀತಿ ಪ್ರಶ್ನೆಗಳು ಕಾಮನ್ ಸೆನ್ಸ್ ಸರ್. ಅವ್ರು ಕ್ವಶನ್ ಪೇಪರ್ ನೋಡಿಬಿಟ್ರಿಗಿನ, ಆ ಕ್ವಶನ್ ಪೇಪರ್ ಇದ್ದಂತ ನಾವು ಏನಾದ್ರು ಉತ್ತರ ತಿಳ್ಕೊಂಬಿಟ್ರಿಗಿನ ಆಟೋಮೆಟಿಕ್ ಗಟ್ಟಿನ ಆಗ್ಬೋದು. ನಾವು ಎಲ್ಲ ಯಾವ್ಯಾವ ಸಬ್ಜೆಕ್ಟ್ ಇದಾವ, ಹೆಂಗ್ ಕ್ವಶನ್ಸ್ ಬರ್ತಾವ, ನಾವೇನು ಓದ್ಬೇಕು ಏನು ಓದ್ಬಾರ್ದು ಅಂತ ಗೊತ್ತಾಗಬೇಕಂದ್ರೆ ಪ್ರಶ್ನೆ ಪತ್ರಿಕೆ ಅತ್ಯಂತ ಸುಲಭ. ಪ್ರಶ್ನೆ ಪತ್ರಿಕೆ ಮಾರ್ಗ. ಪ್ರಶ್ನೆ ಪತ್ರಿಕೆ ಬಿಟ್ಟು ನಾವು 500 ಪೇಜಿಂದು 600 ಪೇಜಿಂದು 800 ಪೇಜಿಂದು ಬುಕ್ ತಗೊಂಡ್ರಿಗಿನ, ಒಂದೊಂದು ಸಬ್ಜೆಕ್ಟ್ 500 ಪೇಜಿನ ತಗೊಂಡ್ರಿಗಿನ ಓದಕ್ ಹುಡುಗರ ಆಗ್ತದ. 27 ವರ್ಷ ವಯಸ್ಸು ಇರ್ತಾವ ಅವ್ರಿಗೆ, 27 ವರ್ಷ ಒಳಗೆ ಇರ್ತಾರೆ, 21, 22, 23 ವಯಸ್ಸು ಅಪ್ಲಿಕೇಶನ್ ಆಗಿರ್ತಾವ. ಈಗ ನಾವೇ ಯಾವ್ದೊಂದು ಅಪ್ಪನ ಬುಕ್ ಓದಕ್ ಹೋದ್ರೆ ಓದಕ್ ಆಗೋದಿಲ್ಲ, ಪೇಷನ್ಸ್ ಇಲ್ಲ. ಅಂತ ಸಂದರ್ಭದಲ್ಲಿ ಅವ್ರ ಕೈಲಿ ಆಗತ್ತಾ? ಆಗೋದಿಲ್ಲ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ಜಸ್ಟ್ ನಾನು PUC ಮುಗಿಸೀನಿ, ಈಗ ಜಸ್ಟ್ ನಾ ಎಂಟ್ರಿಗಳಾಗುತ್ತೇನೆ, ಒಟ್ಟು ಈ 3-4 ತಿಂಗಳ PC ಆಗ್ಬೇಕು. 3-4 ತಿಂಗಳ PC ಅಲ್ಲ, 1-2 ತಿಂಗಳ PC ಆಗ್ಬೋದು. ಬಟ್ ಕ್ವಶನ್ ಪೇಪರ್ ಉತ್ತರ ತಿಳ್ಕೊಬೇಕಲ್ಲ ಇವರು. ನಾವ್ ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ ಇವರು. ಏನ್ ಮಾಡ್ಬಿಡ್ತಾರೆ, ಕ್ವಶನ್ ಪೇಪರ್ ತಗೊಂತಾರ, ಸೈಡ್ ತಗೊಂತಾರ ಬುಕ್ ಒಂದು 800 ಪೇಜಿಂದು ದೊಡ್ಡ ಭಾರತದ ಇತಿಹಾಸ ತಗೊಂತಾರ, ಓದ್ತಾರ, ಆತದ ಕೆಲಸ. ಅಲ್ಲಿ ಸಾಹಿತ್ಯಿಕ ಆಧಾರಗಳು, ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ, ಪ್ರಾಕ್ತನ ಶಾಸ್ತ್ರಾಧಾರಗಳು, ನಾಣ್ಯಗಳು ಇವೆಲ್ಲ ಕೇಳ್ತಾರ. ಸ್ಮಾರಕಗಳ ಬಗ್ಗೆ, ಅವು ಏನೇನೋ ಬಗ್ಗೆ ಇದು ಇರಲಾದ ಶಾಸನ ಕೊಟ್ಟಿರ್ತಾರ, ಅವೆಲ್ಲ ಕೇಳೋದಲ್ಲ ಸರ್ ನಮಗ. ನಮ್ಮ ಕನ್ನಡದ ಮೊದಲ ಶಾಸನ ಯಾವುದು? ಅಲ್ಮಿಡಿ ಶಾಸನ. ಎಲ್ಲಿದೆ? ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಇಂಥವು. ಇನ್ನು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು? ತಾಳಗುಂದ ಶಾಸನ. ಗಂಗರ ಸ್ಥಾಪಕ ಯಾರು? ದಡಿಗ ಮಾಧವ ಅಥವಾ ಕೊಂಗಣಿ ವರ್ಮ. ಕದಂಬರ ಸ್ಥಾಪಕ ಯಾರು? ಮಯೂರ ವರ್ಮ. ಇಲ್ಲಿಯವರೆಗೆ ರಾಷ್ಟ್ರಕೂಟರ ರಾಜ ಲಾಂಛನ ಕೇಳೋಣ, ಬಹಳ ಸಿಂಪಲ್ ಬಂದಿದ್ದೇ ಬರ್ತದ. ಇವ್ರು ಏನ್ ಮಾಡ್ಬಿಡ್ತಾರ ಅಂದ್ರೆ ಇದ್ದು ಇರ್ಲಾರ್ದು ಮನೆತನಗಳು ರಾಜ್ಯ ಲಾಂಛನಗಳು ಕಂಠಪಾಠ ಮಾಡ್ತಾವ. ಇವು ಹೆಂಗಂದ್ರೆ ಈಗ ಯಾವ್ದೋ ಒಂದು ಬೇರೆ ದೇಶದಲ್ಲಿ ಏನೋ ಇಂಪಾರ್ಟೆಂಟ್ ಯಾವ್ದೋ ಒಂದು ದೇಶ ಸುದ್ದಿಯಲ್ಲಿ ಇರ್ತದ, ಬಾಂಬ್ ಸ್ಫೋಟ ಆಗಿರ್ತದ, ಇಲ್ಲಿ ಏನೋ ದೊಡ್ಡ ಸುದ್ದಿಯಲ್ಲಿ ಇರ್ತದ, ಆ ದೇಶದ ರಾಜಧಾನಿ ಕೇಳ್ತಾನ. ಇವ್ರು ಏನ್ ಮಾಡ್ಬಿಡ್ತಾರ, ಎಲ್ಲಾ ದೇಶದ ರಾಜಧಾನಿ ಕಂಠಪಾಠ ಮಾಡ್ತಾವ, ಎಲ್ಲಾ ದೇಶದ ಕರೆನ್ಸಿ ಓದಕೋತಾವ. ಯಾವ್ದನ್ನ ಕರೆನ್ಸಿ ಇಂಪಾರ್ಟೆಂಟ್ ಏನ ಅದೇನ ಸುದ್ದಿಯಲ್ಲಿ ಇದ್ರಿಗಿನ ಅದ್ರ ಮೇಲೆ ಕೇಳ್ತಾನ. ಯಾವ ದೇಶದ ಅಧ್ಯಕ್ಷ ಆಗ್ಲಿ, ಪ್ರಧಾನಮಂತ್ರಿ ಆಗ್ಲಿ, ಎಕ್ಸಾಮ್ ನಡೆಯೋ ಮೂಮೆಂಟ್ ಚೇಂಜ್ ಆದ್ರಿಗಿನ ಅವ್ರ ಬಗ್ಗೆ ಕೊಡ್ತಾನ. ನಾವು ಒಂದು ಹಳೆ ಕ್ವಶನ್ ಪೇಪರ್ನಾಗ ಫ್ರಾನ್ಸ್ ದೇಶದ ಅಧ್ಯಕ್ಷ ಅಂತ ಕೊಟ್ಟಾನ, ಯಾವ್ದು 2008ರಾಗ. ಇವ್ರು ಏನ್ ಮಾಡ್ಬಿಡ್ತಾರ, ನೋಡು ಫ್ರಾನ್ಸ್ ದೇಶ ಅಧ್ಯಕ್ಷ ಕೊಟ್ರ ಅಂತ ಹೇಳಿಕೆ ಇದ್ದು ಇರ್ಲಾರ ದೇಶದ ಅಧ್ಯಕ್ಷರು, ಪ್ರಧಾನಮಂತ್ರಿಗಳ ಹೆಸರುಗಳನ್ನ ನೋಟ್ ಮಾಡ್ಕೊಂಬೇಕು ಹೋಗ್ತಾರ. ಅದ್ ಕೆಲಸ ಆಗೋದಿಲ್ಲ. ಸುದ್ದಿಯಲ್ಲಿ ಇರ್ಬೇಕು. ನಾವೇನೇ ಓದಿದ್ರೂನ ಸುದ್ದಿಯಲ್ಲಿ ಇರ್ಬೇಕು, ಅವಾಗ ನಮ್ಗೆ ಕೆಲಸ ಆಗೋದು. ಬಹಳ ಇಂಪಾರ್ಟೆಂಟು, ಬಹಳ ಸರಳವಾಗಿರ್ತದ. PC ಮತ್ತು PSI ಕ್ವಶನ್ ಪೇಪರ್ ಅಂದ್ರೆ ತುಂಬಾನೇ ಈಸಿ. ಅದು ಸಿವಿಲ್ ಸಬ್ ಇನ್ಸ್ಪೆಕ್ಟರ್, ಸಿವಿಲ್ ಕಾನ್ಸ್ಟೇಬಲ್ ಅಂತ ತುಂಬಾನೇ ಸರಳ ಇರ್ತದೆ. ಕರೆಕ್ಟ್ ಆಗಿ ಓದಿ ಸೆಲೆಕ್ಷನ್ ಆಗಲಿ. ಕೆಲವೊಂದು ಕ್ವಶನ್ಗಳನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ.
ಸರ್ FD 2008ರಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಇಲ್ಲಿ. ನೂತನ ಭಾರತದ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತ ಹೇಳಿ ನೋಡ್ರಿ. ಈಗ ಅದು 2008 FD ಕೇಳಿದ್ರು. FD ಕೇಳ್ಯಾನ 2008 ಕೊಟ್ಟಿದ್ದ ನೂತನ ಭಾರತದ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತ 2008 ಕೊಟ್ಟಿದ್ದದು. ಈಗ ನಾವೇನ್ ಮಾಡ್ಬೇಕು, ಆಪ್ಷನ್ಸ್ನಾಗ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಈಗ ನಾವಿರೋದು 2021ರಾಗ 2021ರಾಗ ಅಲ್ಲಿ ಭಾರತದ ಮುಖ್ಯ ನ್ಯಾಯಾಧೀಶರು ಯಾರಂತ ಅಪ್ಡೇಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಯಾರಾದ್ರೆ ಈಗ ನ್ಯಾಯಮೂರ್ತಿ NV ರಮಣ 48ನೇ ಮುಖ್ಯ ನ್ಯಾಯಾಧೀಶರು ಅಪ್ಡೇಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು, ಈ ಕ್ವಶನ್ ಮುಗಿತದು. ಹಿಂಗ್ ಅಪ್ಡೇಟ್ ಮಾಡ್ಕೋಬೇಕು. ಬಟ್ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಈಗ 2008 ಯಾರಿದ್ರು ಅಂತ ಅದನ್ನ ಓದ್ಕೊಂಡು ಕುಂದಿರ್ತಾವ. ಈಗ ಹೊಸ ಹುಡುಗರು ಅಂದ್ರೆ ಈಗ 22-23 ವರ್ಷದ ಹುಡುಗರು ಅದನ್ನ ಓದ್ತಾರೆ. ಅದನ್ನ ಓದಕ್ ಹೋಗ್ಬಾರ್ದು. ನಮ್ಗೆ ಏನ್ ಇಂಪಾರ್ಟೆಂಟ್ ಅಷ್ಟೇ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ಬಂದಿದೆ ನೋಡ್ರಿ. FD 2008 ಕೊಟ್ಟಿದ್ದು, ಭಾರತದ ರಾಷ್ಟ್ರಪತಿಯವರು ವಿಶಿಷ್ಟ ಸಾಧನೆಯ 12 ವ್ಯಕ್ತಿಗಳನ್ನು ರಾಜ್ಯಸಭೆಗೆ ನಾಮಕರಣ ಮಾಡುತ್ತಾರೆ. ಈ ವ್ಯಕ್ತಿಗಳು ಕೆಳಕಂಡ ಯಾವ ವಿಷಯಗಳ ಬಗ್ಗೆ ವಿಶೇಷ ಜ್ಞಾನ ಹಾಗೂ ಪ್ರಾಯೋಗಿಕ ಅನುಭವ ಹೊಂದಿರಬೇಕಂತ ಇದೆ. ನಮಗೆ ಇದರ ಉತ್ತರ ಕರೆಕ್ಟಾಗಿ ತಿಳ್ಕೋಬೇಕು. ನಮ್ಗೆ ನೋಡ್ರಿ ಇಂಪಾರ್ಟೆಂಟ್ ಸಾಹಿತ್ಯ, ಕಲೆ, ವಿಜ್ಞಾನ, ಸಮಾಜ ಸೇವೆ, ಒಂದೇ ಆಪ್ಷನ್ಸ್. ಸಾಹಿತ್ಯ, ವಿಜ್ಞಾನ, ಕ್ರೀಡೆ ಇಲ್ಲದು. ಮತ್ತೆ ಸಚಿನ್ ತೆಂಡೂಲ್ಕರ್ನ ಸೇರ್ಸ್ಯಾರ, ಕ್ರೀಡೆ ಅದಿಲ್ಲ, ಕ್ರೀಡೆ ಸೇರಿಸಿಲ್ಲ, ಕಲೆ ಇಂಪಾರ್ಟೆಂಟ್. ಆಮೇಲೆ ಕೈಗಾರಿಕೆ ಇಲ್ಲ, ಮಿರಲ್ ಯಾವುದಲ್ಲ ಅಂತ ಒಂದೇ ಆಪ್ಷನ್ಸ್ ಕರೆಕ್ಟ್. ಈಗ ನಮಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಈಗ ರಾಜ್ಯಸಭೆ ಬಗ್ಗೆ ಬಂದದ ಪ್ರಶ್ನೆ. ಅವಾಗ ನಾವು ರಾಜ್ಯಸಭೆ ಅಂದ್ರೆ ಏನು? ರಾಜ್ಯಸಭೆ ಪಾರ್ಲಿಮೆಂಟಿನ ಮೇಲ್ಮನೆ. ರಾಜ್ಯಸಭಾ ಒಟ್ಟು ಸದಸ್ಯರ ಸಂಖ್ಯೆ ಟೋಟಲ್ ಗರಿಷ್ಠ ಮ್ಯಾಕ್ಸಿಮಮ್ 250 ಐತೆ. ಎಟ್ ಪ್ರೆಸೆಂಟ್ 245. ಅದು ಬಹಳ ಇಂಪಾರ್ಟೆಂಟ್. ಆ 250ದಾಗ 238 ಎಲೆಕ್ಟೆಡ್ ಮೆಂಬರ್ಸ್, 12 ಜನ ನಾಮಕರಣ ಸದಸ್ಯರು, 238 ಜನ ಚುನಾಯಿತ ಸದಸ್ಯರು ಇದಾರಲ್ಲ ಅವರಿಗೆ ವಿಧಾನಸಭಾ ಸದಸ್ಯರು, ಆಯಾ ರಾಜ್ಯದ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡುತ್ತಾರೆ. ನಮ್ಮ ಕರ್ನಾಟಕದಿಂದ ರಾಜ್ಯಸಭೆಗೆ 12 ಜನ ಸದಸ್ಯರು ಹೋಗುತ್ತಾರೆ. ಹಿಂಗ್ ಗೊತ್ತಿರ್ಬೇಕು. ರಾಜ್ಯಸಭಾ ಅಧ್ಯಕ್ಷರು ಯಾವಾಗಲೂ ಉಪರಾಷ್ಟ್ರಪತಿಗಳು. ಹಿಂಗ ಈ ಕ್ವಶನ್ ಮೇಲೆ ಇಷ್ಟು ನಾವು ಏನ್ ಮಾಡ್ಕೊಬೇಕಲ್ರಿ, ಸರೌಂಡಿಂಗ್ ರೆಡಿ ಮಾಡ್ಕೊಂಡ್ಬಿಡೋದು ನಾವು. ಅವಾಗ ಸರೌಂಡಿಂಗ್ ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ಪ್ರಶ್ನೆ ಬಹಳ ಈಸಿ ಬಂದ್ಬಿಡ್ತದ. ತುಂಬಾನೇ ಸರಳವಾಗಿರ್ತಾವ ಸರ್. ಪೊಲೀಸ್ ಕಾನ್ಸ್ಟೇಬಲ್ ವಿಧಿ ಕೇಳಬಹುದು. ಯಾವ ವಿಧಿಯ ಪ್ರಕಾರ? ಸಿಂಪಲ್. ಸಂವಿಧಾನದ 80ನೇ ವಿಧಿ ರಾಜ್ಯಸಭೆ, ಸಂವಿಧಾನದ 81ನೇ ವಿಧಿ ಲೋಕಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಕೊಡಂಗಿಲ್ಲ ಅಷ್ಟು ದೊಡ್ಡವು. ಪೊಲೀಸ್ ಕಾನ್ಸ್ಟೇಬಲ್ ಏನಿದ್ರೆ ಪಾರ್ಲಿಮೆಂಟಿನ ಮೇಲ್ಮನೆ ಯಾವುದು? ರಾಜ್ಯಸಭೆ. ರಾಜ್ಯಸಭಾ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿಗಳು. ರಾಜ್ಯಸಭಾ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 250 ಇದೆ. ಪ್ರೆಸೆಂಟ್ ಎಷ್ಟು? 245. ಅದ್ರ 250ದಾಗ 238 ಎಲೆಕ್ಟೆಡ್ ಪರ್ಸನ್ಸ್. ಎಲೆಕ್ಟೆಡ್ ಪರ್ಸನ್ಸ್ ಅಂದ್ರೆ ಯಾರು ಊಟ ಆಗ್ತಾರ? ಆಯಾ ರಾಜ್ಯದ ವಿಧಾನಸಭಾ ಸದಸ್ಯರು. ಈ ರೀತಿ ಸರ್. ಆಮೇಲೆ ಪಾರ್ಲಿಮೆಂಟಿನ ಕೆಳಮನೆ ಲೋಕಸಭೆ. ಲೋಕಸಭಾ ಒಟ್ಟು ಸದಸ್ಯರ ಸಂಖ್ಯೆ 543. ಲೋಕಸಭಾ ಸ್ಪೀಕರ್ ಯಾರು? ಓಂ ಬಿರ್ಲಾ. ಈ ರೀತಿ ಸಣ್ಣ ಪ್ರಶ್ನೆಗಳು, ಬಹಳ ಚಿಕ್ಕ ಪ್ರಶ್ನೆಗಳು ಬರ್ತಾವ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ. ಈ ಹುಡುಗರು ಬೇಡ, ಲೋಕಸಭಾ ಅಧಿಕಾರ ಮತ್ತು ಕಾರ್ಯಗಳು, ರಾಜ್ಯಸಭಾ ಅಧಿಕಾರ ಮತ್ತು ಕಾರ್ಯಗಳು ಈ ರೀತಿ ಸ್ಟಡಿ ಮಾಡ್ತಾರ. ರಚನೆ ಅವು ಓದಕ್ ಹೋತಾರ, ಅವು ಕೆಲಸ ಆಗೋದಲ್ಲ. ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನೋಡ್ರಿ. PC ವೈರ್ಲೆಸ್ ಕೇಳಿದ್ದು 2016 ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಬಳಸುವ ಸಂವಿಧಾನದ ವಿಧಿ ಯಾವ್ದು ಅನ್ಕೊಟ್ಟಾನ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ನೋಡ್ರಿ ಸರ್, ಈಗ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗಳು ಟೋಟಲ್ 3. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ. ಈಗ ನಮ್ಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ಕೊಟ್ಟ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ಕೊಟ್ರಿಗಿನ 352, ರಾಜ್ಯ ತುರ್ತು ಪರಿಸ್ಥಿತಿ ಕೊಟ್ರಿಗಿನ 356, ಅದೇ ಹಣಕಾಸಿನ ತುರ್ತು ಪರಿಸ್ಥಿತಿ ಕೊಟ್ರಿಗಿನ 360, ಅದೇ 352 ಆರ್ಟಿಕಲ್ ಹಿಂಗ್ ಬಂತ. ಅವಾಗ ನಾವೇನ್ ಮಾಡ್ಬೇಕಂತ ಕೊಟ್ರಿಗಿನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದುವರೆಗೆ 3 ಟೈಮ್ ಮಾತ್ರ ಜಾರಿ ಮಾಡ್ಯಾರ. 1962ದಾಗ, 1971ರಾಗ, 1975ದಾಗ. ಬಹಳ ಇಂಪಾರ್ಟೆಂಟ್. ಹಿಂಗ್ ಸುಮ್ಕೆ ತಿಳ್ಕೊ. ಸಿಂಪಲ್ 3 ಸಲ ಜಾರಿ ಮಾಡ್ಯಾರ. ಆಮೇಲೆ 356 ಆರ್ಟಿಕಲ್ ಇದುವರೆಗೆ ಬಹಳ ಸಲ ಜಾರಿ ಮಾಡ್ಯಾರ. ಕರ್ನಾಟಕದಲ್ಲಿ 6 ಟೈಮ್ ಜಾರಿ ಆಗ್ಯದ. ಮತ್ತೆ ಹಣಕಾಸಿನ ತುರ್ತು ಪರಿಸ್ಥಿತಿ 1 ಟೈಮ್ ಮಾತ್ರ ಜಾರಿ, 1 ಟೈಮ್ಗೂ ಜಾರಿ ಆಗಿಲ್ಲ. ಹಣಕಾಸಿನ ತುರ್ತು ಪರಿಸ್ಥಿತಿ ಇದುವರೆಗೂ 1 ಸಲಗೂ ಜಾರಿ ಮಾಡಿಲ್ಲ. ಈ ಕೆಳಕಂಡ ಯಾವ ತುರ್ತು ಪರಿಸ್ಥಿತಿ ಇದುವರೆಗೂ ಜಾರಿಗೊಳಿಸಿಲ್ಲ ಅಂತ ಕೊಟ್ರಿಗಿನ ಹಣಕಾಸಿನ ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿಗಳು ಡಿಕ್ಲೇರ್ ಮಾಡೋರೆ ರಾಷ್ಟ್ರಪತಿಗಳು ಕೇಂದ್ರ ಕ್ಯಾಬಿನೆಟ್ನ ಲಿಖಿತ ಶಿಫಾರಸಿನ ಮೇರೆಗೆ. ಇದ್ರಂಗ ಸರ್ ಒಂದು ಪ್ರಶ್ನೆ ಬಂತಂದ್ರೆ ಆ ಪ್ರಶ್ನೆ ಜರ್ಮನಿ ದೇಶದ ವೀಮರ್ ಸಂವಿಧಾನ ಅಥವಾ ಜರ್ಮನಿ ದೇಶದ ವೈಮರ್ ಸಂವಿಧಾನ ಇಷ್ಟು ಇಂಪಾರ್ಟೆಂಟ್. 352 ಲಿಂದ 360 ತನ ಆರ್ಟಿಕಲ್ಸ್ ಇದಾವ 18ನೇ ಭಾಗದಲ್ಲಿ. ಸಿಂಪಲ್ ಆಗಿ ನೋಡಿಬಿಟ್ರಿಗಿನ ನಮ್ಗೆ ಏನ್ ಅನ್ಸ್ಬಿಡ್ತದ ಅಂದ್ರಿಗಿನ ಪೊಲೀಸ್ ಕಾನ್ಸ್ಟೇಬಲ್ ಗಿಂತ ಓವರ್ ಆಗಿಬಿಡ್ತಿದ್ದು. ಹೌದು, ಬಹಳ ಓವರ್ ಆಯ್ತು. ನಮಗೆ ಇಷ್ಟು ಟಫ್ ಕೊಡಂಗಿಲ್ಲ, ಇಷ್ಟು ಟಫ್ ಬರಂಗಿಲ್ಲ. ಅದೇನೋ ವೈರ್ಲೆಸ್ ಕೇಳಿದಾನೆ ಸರ್. ಹೇಳ್ತಾ ಇರುವಂತ ಪ್ರತಿಯೊಂದು ಮಾತುಗಳು ಕೂಡ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮಸ್ಟ್ ಅಂಡ್ ಶುಡ್ ಈ ಸಾರಿ ಕಷ್ಟದ ಸಮಯದಲ್ಲಿ ನಾವು ಇಲಾಖೆ ಸೇರ್ಪಡೆ ಆಗಲೇಬೇಕು, PSI ಆಗಲೇಬೇಕು, PC ಆಗಲೇಬೇಕು. ಈ ಒಂದು ವಿಶೇಷವಾಗಿರುವಂತ ಮಾರ್ಗದರ್ಶನ ನಮ್ಮ ಒಂದು ಪುಷ್ಟೀಕರಣ ಕೊಟ್ಟಂತೆ ಸರ್ ತಮ್ಮ ವಿಚಾರಗಳು. ಏನಿಲ್ಲ ಸರ್, ಏನಂದ್ರೆ ಹುಡುಗರು ಪೂರ್ತಿ ಬಡವರು ಇರ್ತಾರ, ಹಳ್ಳ್ಯಾಗ ಕೂಲಿ ಕೆಲಸ ಮಾಡಕ್ ಕೂತಿರ್ತಾರ, ಕಾರ್ಯ ಕೆಲಸ ಮಾಡಕ್ ಕೂತಿರ್ತಾರ, ನಾರಾಚ ಕೂತಿರ್ತಾರ, ಕಳೆ ತೆಗೆ ಕೂತಿರ್ತಾರ, ಟಿಲ್ಲರ್ ಹೊಡೆ ಕೂತಿರ್ತಾರ. ಇವ್ರು ಏನ್ ಮಾಡ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವ್ರೊಂದು ಒಂಥರ ಇದು ಮಾಡ್ಬೇಕು, ಒಂಥರ ಕ್ಯೂರಿಯಾಸಿಟಿಯಲ್ಲಿ ಬರ್ಬೇಕು. ನಾನು ಪೊಲೀಸ್ ಆಗಲೇಬೇಕು ಅಂತ ಹೇಳಿಕೆ ಫಸ್ಟ್ ಕ್ವಶನ್ ಪೇಪರ್ನ ಇವ್ರು ಪರ್ಚೇಸ್ ಮಾಡ್ಬೇಕು. ಕ್ವಶನ್ ಪೇಪರ್
PCPSI ಇದ್ದು ಉತ್ತರಗಳೆಲ್ಲ ತಿಳ್ಕೊಬೇಕು ಕುಂತ್ಕೇಸೆ ಎಲ್ಲೇನು ಜಾಲಿ ಗಿಡದ ಬುಡಕ ಕುಂತು ಟಕ 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 ಬರಕಂದ್ರಿಗಿನ ಅವೇ ಕ್ವಶನ್ಸ್ ಬರ್ಬೇಕು ಪೇಪರ್ ತಗೋಬೇಕಂದ್ರೆ ಇವ್ರು ಪೇಪರ್ ಕರೆಂಟ್ ಇವೆಂಟ್ಸ್ ಡೈಲಿ ಅಪ್ಡೇಟ್ ಮಾಡ್ಕೊಂತಿರ್ಬೇಕು ಇವರು ಕರೆಂಟ್ ಇವೆಂಟ್ಸ್ ಮತ್ತೆ ಎಷ್ಟು ತಿಂಗಳದ್ದು ಓದಬೇಕು ಎಷ್ಟು ತಿಂಗಳದ್ದು ಬೇಡ ಈ ಕಾಲ್ಫಾರ್ಮ್ ಮಾಡಿ ಓದಿಲ್ಲ ಇವತ್ತಿಂದ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಿ ಸಾಕಾಗ್ಯದ ಎಷ್ಟು ತಿಂಗಳದು 6 ತಿಂಗಳದು 8 ತಿಂಗಳದಲ್ಲ ನಮ್ಗೆ ಏನ್ ಇಂಪಾರ್ಟೆಂಟ್ ಈಗ ಪ್ರಶ್ನೆ ಪತ್ರಿಕೆದಾಗ ಬಂದಿರ್ತಾರೆ ಸರ್ ಈಗ 2008 ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರು ಅಂತ ಕೇಳಿರ್ತಾನೆ ಅವಾಗ ಯಾರನ್ನ ಇರ್ಲಿ ಇವಾಗ ಯಾರು ಕೆ ಶಕ್ತಿಕಾಂತ್ ದಾಸ್ ಈಗ ಅದನ್ನ ಕ್ವಶನ್ ಪೇಪರ್ ಈಗ ಕೆ ಶಕ್ತಿಕಾಂತ್ ದಾಸ್ ಅಪಾಯಿಂಟ್ ಆಗಿ ಬಹಳ ದಿನ ಆಯ್ತು ಒಂದು 8 ತಿಂಗಳ 1 ವರ್ಷ ಆಯ್ತು ಅಂತ ಕರೆ 8 ತಿಂಗಳು 1 ವರ್ಷದ ಇಂಪಾರ್ಟೆಂಟ್ ಅಲ್ಲ ಹಳೆಯ ಕ್ವಶನ್ ಪೇಪರ್ ಬಂದದ ಅಪ್ಡೇಟ್ ಮಾಡ್ಕೋಬೇಕು ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರು ಕೆ ಶಕ್ತಿಕಾಂತ್ ದಾಸ್ ಇಷ್ಟೇ ಮುಗಿದೋಯ್ತು ಕ್ವಶನ್ ಪೇಪರ್ ಏನ್ ಕೇಳಿನಲ್ಲ ಸರ್ ಅದ್ರ ಏನ್ ಮಾಡ್ಕೋಬೇಡ್ರಿ ಅಪ್ಡೇಟ್ ಮಾಡ್ಕೋಬೇಕು ಪ್ರಚಲಿತ ಘಟನೆಗಳು ಈಗ 2000 ಇಸ್ವಿದಾಗ ಜನವರಿ 26ಕ್ಕೆ ಚೀಫ್ ಗೆಸ್ಟ್ ಯಾರೇ ಬಂದಿರ್ತಾರೆ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಅವಾಗ ಇಂಪಾರ್ಟೆಂಟ್ ಅಲ್ಲ 2021 ಜನವರಿ 26ಕ್ಕೆ ಯಾರು ಬಂದಾರ ಬಂದಿಲ್ಲ 2020 ಜನವರಿ 26ಕ್ಕೆ ಯಾರು ಬಂದಾರ ಇಷ್ಟ ಅಪ್ಡೇಟ್ ಮಾಡ್ಕೋಬೇಕು ಬಹಳ ಇಂಪಾರ್ಟೆಂಟ್ ಮತ್ತೆ ಇಂಪಾರ್ಟೆಂಟ್ ಯಾರನ್ನ ಕರೆಂಟ್ ಇವೆಂಟ್ಸ್ ಏನಿದ್ರಿಗಿನ ಕ್ವಶನ್ ಪೇಪರ್ ಹೇಳಿದ್ರೆ ರಿಪಿಟೇಷನ್ ಆಗುತ್ತೆ ಬಹಳ ಸರಳವಾಗಿರ್ತದ ನಾವೇನಾದ್ರೆ ನಿಮ್ಮ ಹತ್ರ ಆತ್ಮಸ್ಥೈರ್ಯ ಇರ್ಬೇಕು ಸರ್ ಇವರೆಲ್ಲ ಹತ್ರ ಆತ್ಮಸ್ಥೈರ್ಯ ಇರೋದಿಲ್ಲ ಏನ್ ಓದ್ಬೇಕು ಸರ್ ನಂದು ಹೈಟ್ ಇಲ್ಲ ಸರ್ ಹೈಟ್ ಬಹಳ ಕಮ್ಮಿ ಐತಿ ಸರ್ ಜಸ್ಟ್ ಬರವಲ್ ಸರ್ ಫಿಸಿಕಲ್ ಪಾಸ್ ಆಗ್ತೀನಿಲ್ಲ ಸರ್ ಇವ್ರು ಏನ್ ಮಾಡ್ತಾರೆ ಮತ್ತೆ ಅಪ್ಲಿಕೇಶನ್ ಹಾಕೋದ್ಗುನ ಕೆಲವೊಬ್ರು ವಾಟ್ಸ್ಆಪ್ ನಾಗ ಕಳಿಸ್ತಾರೆ ಅವ್ರ ಮಾರ್ಕ್ಸ್ ಕಾರ್ಡ್ ಗೀಸ್ ಕಾರ್ಡ್ ಎಲ್ಲ ಅಪ್ಲಿಕೇಶನ್ ಕುಂತು ಇವರೇ ಹಾಕ್ಬೇಕು ಇವರೇ ಹಾಕಿ ಡೇಟ್ ಸಮೇತ ಮೆನ್ಷನ್ ಮಾಡ್ಬೇಕಲ್ಲಿ ಯಾಕಂದ್ರಗಿನ ಎಷ್ಟೋ ಜನ ಸೆಲೆಕ್ಷನ್ ಆದ್ಮೇಲೆ ಇವ್ರು ಡಾಕ್ಯುಮೆಂಟ್ ಹೆಚ್ಚು ಕಡಿಮೆ ಡೇಟ್ ಆದ ಅವ್ರು ರಿಜೆಕ್ಟ್ ಆಗ್ಯಾವ ಬಹಳ ಇಂಪಾರ್ಟೆಂಟ್ ಅರ್ಜೆಂಟ್ ನಿಮ್ ಪ್ರಕಾರ ಜವಾಬ್ದಾರಿ ಬಹಳ ಇಂಪಾರ್ಟೆಂಟ್ ಈಗ ನನ್ನ ಅಪ್ಲಿಕೇಶನ್ ನಾ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕತ್ತೀನಿ ನಾನೇ ಹೋಗಿ ಕಂಪ್ಯೂಟರ್ ಮುಂದೆ ಕುಂತು ನನ್ನ ಹೆಸರು ತಂದೆ ಹೆಸರು ಏನು ಯಾವ ಊರು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಡೇಟ್ ಏನು ರೂರಲ್ ಸರ್ಟಿಫಿಕೇಟ್ ಡೇಟ್ ಏನು ಅವೆಲ್ಲ ನಾನು ಯಾವಾಗ SLC ಪಾಸ್ ಆಗಿನಿ PUC ಯಾವಾಗ ಪಾಸ್ ಆಗಿನಿ ಅವ್ರು ಏನೇನು ಡಾಟಾಸ್ ಕೊಟ್ಟು ಕೇಳ್ತಾರಲ್ಲ ಅವೆಲ್ಲ ಕುಂತು ನಾವೇ ಸಿಗ್ನೇಚರ್ ಮಾಡಿ ನಾವೇ ತಂಬೊತ್ತಿ ನಾವೇ ಯಾಕೆ ಬರ್ಬೇಕು ಇಲ್ಲಪ್ಪ ಅಂತಂದ್ರೆ ನಾವೇನ ಬೇರೆಯವ್ರಿಗೆ ಕಳಿಸಿರಿನ ನಾವು ಸೆಲೆಕ್ಷನ್ ಫಸ್ಟ್ ರ್ಯಾಂಕ್ ಆದ್ರೂನ ಒಂದೊಂದ್ಸಲ ಏನೋ ಡಾಕ್ಯುಮೆಂಟ್ ಏನೋ ಹೆಚ್ಚು ಕಡಿಮೆ ಆದ್ರೆ ತೆಗೆದು ಬಿಡ್ತಾರೆ ಅದನ್ನ ಬಹಳ ಇಂಪಾರ್ಟೆಂಟ್ ಅದಕ್ಕೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಇಲ್ಲಿ ಅರ್ಜಿ ಹಾಕೋದ್ರಿಂದ ಕರೆಕ್ಟ್ ಆಗಿರ್ಬೇಕು ನಾವು ಮತ್ತೇನಂದ್ರೆ ಎಲ್ಲಾ ಸಬ್ಜೆಕ್ಟ್ನ ಸಿಂಪಲ್ ಆಗಿ ಓದ್ಬೇಕು ಸರ್ ಇವ್ರು ಅಷ್ಟು PhD ಮಾಡೋದು ಬೇಕಾಗಿಲ್ಲ ನಮಗೇನು ಇತಿಹಾಸ ನೋಡ್ರಿ 8, 9, 10ನೇ ಕ್ಲಾಸ್ ಬುಕ್ದಾಗಿರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ 8, 9, 10ನೇ ತರಗತಿ ಅದು ಮತ್ತೆ ಹಳೆ ಕ್ವಶನ್ ಪೇಪರ್ಗಳೇ ಇರೋದು ಹಳೆ ಕ್ವಶನ್ ಪೇಪರ್ ಅತ್ಯಂತ ಇಂಪಾರ್ಟೆಂಟ್ ನೆಕ್ಸ್ಟ್ 4ನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆ 4ನೇ ಪ್ರಶ್ನೆ ಭಾರತ ಸಂವಿಧಾನದ ಪ್ರಸ್ತಾವನೆ ಕೆಳಗಿನಂತೆ ಪ್ರಾರಂಭವಾಗುತ್ತದೆ ಅಂತ ಹೇಳಿ ಇಲ್ಲಿ SDA 1998 ಕೇಳಿದಂತ ಪ್ರಶ್ನೆ ನಾವು ಭಾರತೀಯರು ನಾವು ಭಾರತದ ಮುಕ್ತ ನಾಗರಿಕರು ನಾವು ಭಾರತವನ್ನ ಮುಕ್ತಗೊಳಿಸುವ ಜನರು ನಾವು ಭಾರತ ಜನರು ಅಂತ ಈ ನೋಡ್ರಿ ಈ ಪ್ರಶ್ನೆನ SDAದಾಗ 1998 ಕೊಟ್ಟಿದ್ದಾನೆ ಹೌದು ಈಗ ನಮ್ಮ ಎಲ್ಲಾ ಪುಸ್ತಕದಲ್ಲಿ ಪ್ರಸ್ತಾವನೆ ಭಾರತದ ಪ್ರಜೆಗಳಾದ ನಾವು ಹಿಂಗ್ ಪ್ರಾರಂಭ ಆಗ್ತದೆ ಭಾರತದ ಪ್ರಜೆಗಳಾದ ನಾವು ಓಕೆ ಇದು ಓಕೆ ಕ್ವಶನ್ ಪೇಪರ್ ಏನ್ ಕೊಟ್ಟ ನಾವು ಭಾರತೀಯರು ನಾವು ಭಾರತದ ಮುಕ್ತ ನಾಗರಿಕರು ನಾವು ಭಾರತವನ್ನು ಮುಕ್ತಗೊಳಿಸಿದ ಜನರು ನಾವು ಭಾರತದ ಜನರು ಇದು ಆನ್ಸರ್ ಎ ಆಪ್ಷನ್ಸ್ ಎ ಆನ್ಸರ್ ನಾವು ಭಾರತೀಯರು ನಾವು ಭಾರತೀಯರು ಅಂತ ಐತೆ ಭಾರತೀಯ ಪ್ರಜೆಗಳಾದ ನಾವು ಭಾರತವನ್ನು ಇಲ್ಲಿ ನೋಡ್ರಿ ನಾವು ಭಾರತೀಯರು ಅಂತ ಐತಲ್ಲ ಬಟ್ ಇದು ಸ್ಟಾರ್ಟ್ ಆಗದ ಹೆಂಗ ಭಾರತದ ಪ್ರಜೆಗಳಾದ ನಾವು ಈ ಪ್ರಶ್ನೆ ಪತ್ರಿಕೆ ಪ್ರಕಾರ ನಾವು ಭಾರತೀಯರು ನಾವೇನ್ ಮಾಡ್ಕೋಬೇಕು ಅದು ನೆನ್ಪಿಟ್ಕೊಂಡಿರ್ಬೇಕು ಇದು ನೆನ್ಪಿಟ್ಕೊಂಡಿರ್ಬೇಕು ಯಾವ್ದು ಆಪ್ಷನ್ಸ್ ಬರ್ತದಲ್ಲ ಅದಕ್ಕೆ ನಾವು ಉತ್ತರ ಹಾಕ್ಬೇಕು ಇಷ್ಟು ಟಫ್ ಕೊಡಂಗಿಲ್ಲ PC ಎಕ್ಸಾಮಿಗೆ ಬಟ್ ಗೊತ್ತಿರ್ಬೇಕಂದ್ರಿಗಿನ ಈ ಪ್ರಸ್ತಾವನೆಗೆ ಇಂಪಾರ್ಟೆಂಟ್ ಸಮಾಜವಾದಿ ಜಾತ್ಯತೀತ ಐಕ್ಯತೆ ಈ 3 ಪದಗಳನ್ನು ಸೇರಿಸ್ಯಾರ 1976 42ನೇ ತಿದ್ದುಪಡಿ ಮಾಡಿಕೇಸಿ ಇವು ತಿದ್ದುಪಡಿ ಮಾಡಿದ್ದು ಬಹಳ ಸಲ ಕೇಳ ಪ್ರಶ್ನೆ ಅಂದ್ರೆ ಸಂವಿಧಾನಕ್ಕೆ ಸಮಾಜವಾದಿ ಜಾತ್ಯತೀತ ಐಕ್ಯತೆ ಎಂಬ ಪದಗಳನ್ನು ಈ ಕೆಳಕಂಡ ಎಷ್ಟನೇ ತಿದ್ದುಪಡಿ ಮಾಡಿ ಎಷ್ಟನೇ ವರ್ಷದಲ್ಲಿ ಸೇರಿಸಿರ ಅಂದ್ಕೊಟ್ಟನ ಎಷ್ಟನೇ ತಿದ್ದುಪಡಿ 42ನೇ ತಿದ್ದುಪಡಿ 1976 ಪ್ರಸ್ತಾವನೆ ಸಂವಿಧಾನದ ಭಾಗ ಗೊತ್ತಿರಲಿ ಸುಪ್ರೀಂ ಕೋರ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಪ್ರಸ್ತಾವನೆ ಕೂಡ ಸಂವಿಧಾನದ ಭಾಗ ಗೊತ್ತಿಲ್ಲ ಬಹಳ ಇಂಪಾರ್ಟೆಂಟ್ ಅದನ್ನ ಕೇಳಿದ ಪ್ರಶ್ನೆ ಅದು ನಾವು ಏನ್ ಮಾಡ್ಕೋಬೇಕಲ್ರಿ ಅಪ್ಡೇಟ್ ಮಾಡ್ಕೋಬೇಕು ಆಮೇಲೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಗಣರಾಜ್ಯ ಈ ಗಣರಾಜ್ಯ ಪದ ಅದರ ಅರ್ಥವನ್ನು ಕೇಳಿದಾನೆ ಗಣರಾಜ್ಯ ಅಂತಂದ್ರೆಗಿನ ಒಂದು ದೇಶದಲ್ಲಿ ರಾಷ್ಟ್ರದ ಮುಖ್ಯಸ್ಥ ಜನರಿಂದ ನೇರವಾಗಿ ಆಗ್ಲಿ ಪರೋಕ್ಷವಾಗಿ ಆಗ್ಲಿ ಎಲೆಕ್ಟ್ ಆಗ್ತಿರ್ಬೇಕು ಬಹಳ ಇಂಪಾರ್ಟೆಂಟ್ ಸಿಂಪಲ್ ಇರ್ತಾವ ಸರ್ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಷ್ಟು ಸಿಂಪಲ್ ಪ್ರಶ್ನೆ ಎಲ್ಲಿರೋದಲ್ಲ ಬಟ್ ಹುಡುಗರು ಕ್ವಶನ್ ಪೇಪರ್ನ ಗಟ್ಟಿ ಹಿಡ್ಕೋಬೇಕು ಇವರು ಕ್ವಶನ್ ಪೇಪರ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ PSI ಕ್ವಶನ್ ಪೇಪರ್ ಗಟ್ಟಿ ಹಿಡ್ಕೋಬೇಕು 8th 9th 10th ಬುಕ್ಸ್ ಮತ್ತೆ ಡೈಲಿ ಪೇಪರ್ ಓದಬೇಕು ಡೈಲಿ ಸ್ವಲ್ಪ ನ್ಯೂಸ್ ನೋಡ್ಬೇಕು ಹಂಗೆ ನ್ಯೂಸ್ನಾಗ ಏನು ಸುದ್ದಿ ಐತೆ ಇಷ್ಟು ಇಂಪಾರ್ಟೆಂಟ್ ಡೈಲಿ ಮೆಂಟಲಿ ಬಿಟ್ಟು ಒಂದು 15 ನಿಮಿಷ 20 ನಿಮಿಷ ಕ್ವಶನ್ ಪೇಪರ್ಗಳು ಪ್ರಾಕ್ಟೀಸ್ ಮಾಡ್ಬೇಕು ಕ್ವಶನ್ ಪೇಪರ್ ಮಾದರಿ ಓದಿಬಿಟ್ರೆ ಅಲ್ಲಿ ಊರಾಗೆ ಮಾದರಿಯಾಗಿ ಕುಂದ್ರಬೇಕಾಗ್ತದೆ ಮಾದರಿಗೆ ಇದರ ಇಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಓದಕ್ ಹೋಗ್ಬಾರ್ದು ಪ್ರೀವಿಯಸ್ ಕ್ವಶನ್ ಪೇಪರ್ ಅಂದ್ರೆ ಕ್ವಶನ್ ಪೇಪರ್ ನಡೆದಿರ್ಬೇಕವ್ವ ಕ್ವಶನ್ ಪೇಪರ್ ನಡೆದಿದ್ದು ಪ್ರಶ್ನೆ ಪತ್ರಿಕೆನೆ ನಾವು ತಗೊಂಡು ಓದ್ಬೇಕು ಮಾದರಿ ಓದಿಬಿಟ್ರೆ ಅಲ್ಲೇ ಊರಾಗೆ
ನೀರ್ ತಗಂತ ಕಳೆ ಗಿಳೆ ಗುಂಟೆ ಹೊಡ್ಕಂತ ಇರ್ಬೇಕಾಗ್ತದ ಅಷ್ಟೇ, ಮಾದರಿಗಿದ್ರೆ ಇಲ್ಲ. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ. ESI 2013 ಕೇಳಿದ ಪ್ರಶ್ನೆ, ಕೆಳಗಿನ ಯಾವ ಹಕ್ಕುಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಅಥವಾ ಆತ್ಮ ಎಂದು ಕರೆದಿದ್ದಾರೆ? ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕೊಟ್ರಿ. ಅಲ್ಲಿ ನೋಡ್ರಿ, ವಿಧಿ 14ರಿಂದ 18, ವಿಧಿ 19ರಿಂದ 22, ವಿಧಿ 23, 24 ಮತ್ತೆ ವಿಧಿ 32 ಅಂತ ಕೊಟ್ಟಿದ್ದೇನೆ. ಅಲ್ಲಿ ಉತ್ತರ 32 ಇದೆ. ಬಟ್ ನಾವೇನ್ ಮಾಡ್ಬೇಕಂದ್ರೆ ಅಂತ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಮೂಲಭೂತ ಹಕ್ಕುಗಳು ಅಂತ ಕೊಟ್ರಿಗಿನ ಸಂವಿಧಾನದ 3ನೇ ಭಾಗದಲ್ಲಿ ಟೋಟಲ್ ಈ ಎಟ್ ಪ್ರೆಸೆಂಟ್ 6 ಮೂಲಭೂತ ಹಕ್ಕುಗಳಿದಾವ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಅಲ್ಲಿ ಸಮಾನತೆ ಹಕ್ಕಿನಾಗ 14ರಿಂದ 18, 14ನೇ ಆರ್ಟಿಕಲ್ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಸಮಾನ ರಕ್ಷಣೆ. 15 ಕೊಟ್ರಿಗಿನ ಇಂಪಾರ್ಟೆಂಟ್ ತಾರತಮ್ಯ ಮಾಡುವಂತಿಲ್ಲ. ಮತ್ತೆ 16 ಕೊಟ್ಟರೆ ಸಾರ್ವಜನಿಕ ಉದ್ಯೋಗ ಪಡೆಯುವಲ್ಲಿ ಸಮಾನತೆ. 17 ಕೊಟ್ಟರೆ ಅಸ್ಪೃಶ್ಯತೆ ನಿವಾರಣೆ. ಅಸ್ಪೃಶ್ಯತೆ ನಿವಾರಣೆನೇ ಪ್ರಶ್ನೆ ಇವ್ರಿಗೆ ಪೀಸಾಗ. ಅಸ್ಪೃಶ್ಯ ನಿವಾರಣೆ. 18 ಕೊಟ್ಟರೆ ವಿರುದ್ಧಗಳ ರದ್ದತಿ. 19 ಕೊಟ್ಟರೆ ವಾಕ್ ಸ್ವಾತಂತ್ರ್ಯ ಬಹಳ ಇಂಪಾರ್ಟೆಂಟ್. ಅಲ್ಲಿ ಅದ್ರಾಗ 6 ಬರ್ತಾವ. 20 ಕೊಟ್ರಿಗಿನ ಅಪರಾಧಿಗಳಿಗೆ ಅದು ಇಂಪಾರ್ಟೆಂಟ್ ಐತೆ. 20, 20A, 20B, 20C ಅಂದ್ರೆ ಅದು ಆರೋಪಿಗಳಿಗೆ ಐತೆ. 21 ಕೊಟ್ರಿಗಿನ ಜೀವಿಸುವ ಹಕ್ಕು. 22 ಕೊಟ್ರಿಗಿನ ಅಪರಾಧಿಗಳಿಗೆ ರಕ್ಷಣೆ. 23, 24 ಅದು ಶೋಷಣೆ ವಿರುದ್ಧದ ಹಕ್ಕು. 25ರಿಂದ 28 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಸಿಂಪಲ್ ಸರ್, ಬಹಳ ಸಿಂಪಲ್ ಇರ್ತಾವ. ಆಮೇಲೆ ಅದ್ರ ಏಪಿಯಸ್ ಕಾರ್ಪಸ್ ಅಂತ ಬರ್ತದ, ಮ್ಯಾಂಡಮಸ್ ಅಂತ ಬರ್ತದ, ಸರ್ಶ್ಯೋರಾರಿ ಅಂತ ಬರ್ತದ, ಕೋವಾರೆಂಟೋ ಅಂತ ಬರ್ತದ, ಪ್ರೊಹಿಬಿಷನ್ ಅಂತ ಬರ್ತದ. ರಿಟ್ಗಳ ಡೆಫಿನೇಷನ್ ತಿಳ್ಕೊಬೇಕು, ಇಂಪಾರ್ಟೆಂಟ್. 5 ರಿಟ್ಗಳು ಟೋಟಲ್. ರಿಟ್ಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅಂತ ಕೊಟ್ಟ ಪೀಸಾಗ. ಎಷ್ಟು ಗುಂಪುಗಳು? 5 ಗುಂಪುಗಳು. 5 ಟೋಟಲ್. ಇಂಗ್ಲೆಂಡ್ ದೇಶದಿಂದ ಎರವಲು ಪಡೆದಾರ. ಸಿಂಪಲ್ ಪ್ರಶ್ನೆ ಸರ್. ಈ ಪ್ರಶ್ನೆ ಬಂದ್ರಿಗಿನ ಮೂಲಭೂತ ಹಕ್ಕುಗಳ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಬೇಕು. ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಲೆವೆಲ್ ಅಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ನಾವು UPSC ಲೆವೆಲ್ ತಿಳ್ಕೊಳಕ್ ಹೋಗ್ಬಾರ್ದು, KSC ಎಕ್ಸಾಮ್ ಲೆವೆಲ್ ತಿಳ್ಕೊಳಕ್ ಹೋಗ್ಬಾರ್ದು. PCನೇ ನಾವು PC ಆಗ್ಬೇಕು. ನಾನು ನೋಡಿ PUC ಮುಗಿಸಿನಿ ಮತ್ತೆ PC ಆಗ್ಬೇಕು. ಮತ್ತೆ ನಾನು ಡಿಗ್ರಿ ಏನು PS ಆಗಕತ್ತದ, ಏನು FD ಆಗಕತ್ತದ? PUC ಮುಗಿಸಿನೇ ಕಲಾಸ್ PCನೇ. ಅದಕ್ಕೆ PC ಲೆವೆಲ್ ಕರೆಕ್ಟ್ ಆಗಿ ನಾವು ಓದಿಬಿಟ್ರಿಗಿನ ಆದಷ್ಟು ಬೇಗ ಸೆಲೆಕ್ಷನ್ ಆಗ್ತಾರ. ಈಗ ನೋಡ್ತಾರ ಎಷ್ಟು ಡೀಪ್ ಆಗಿ ಓದಿದಿ, ಎಷ್ಟು ಮೇಲೆ ಓದಿದಿ ಅಂತ ಕೇಳ್ತಾರೆ. ಯಾರನ್ನ ಈಗ ಸರ್, ತಾವು ಸಾಧಕರು, ಅತ್ಯುತ್ತಮವಾದಂಥ ಲೇಖಕರು, ಸಾಕಷ್ಟು 2013ರಿಂದನೇ ಪಾಠ ಬೋಧನೆ ಮಾಡ್ತಾ ಇದ್ದೀರಿ. ತಮ್ಮ ಕೈಯಲ್ಲಿ ಕಲ್ತಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ತಾವು ಪಬ್ಲಿಕ್ TV ಹೀರೋ ಆಗಿ ಕೂಡ ಗುರುತಿಸಿಕೊಂಡವರು. ತಮ್ಮ ಮಾರ್ಗದರ್ಶನ ನಮಗೊಂದು ಅತ್ಯಂತ ಶ್ರೇಷ್ಠವಾಗಿರುವಂಥ ಪಥ. ಅದಕ್ಕೆ ತಮ್ಮ ಮಾರ್ಗದರ್ಶನ ಯಾವತ್ತೂ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೇವೆ. ಈಗ ತಾವು ಹೇಳುವಂಥ ಪ್ರತಿಯೊಂದು ಮಾತುಗಳನ್ನು ನಾವು ಪಾಲಿಸ್ತೀವಿ. ಇನ್ನೂ ಏನು ನಾವು ಪಡ್ಲಿಕ್ಕೆ ಸಾಧ್ಯ ಇದೆ? ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡಿ ಮತ್ತೆ ನಾವು ಕೆಲವೊಂದು ವಿಚಾರಗಳನ್ನು ಹೇಳುವಂತ್ರಿ. ಇಲ್ಲಿ SD 2011ರಲ್ಲಿ ಕೇಳಿದ ಪ್ರಶ್ನೆ, ಯಾವ ರೀತಿಯ ನಾಗರಿಕತೆಯನ್ನು ನಮ್ಮ ದೇಶದ ಸಂವಿಧಾನವು ಅಲಂಕರಿಸಿದೆ? ಏಕಪೌರತ್ವ, ದ್ವಿಪೌರತ್ವ, 3 ನಾಗರಿಕತೆ ಯಾವುದೂ ಅಲ್ಲ. 2ನೇ ಚಾಪ್ಟರ್ ಮೇಲೆ ಸಂವಿಧಾನ. ಇದು SD ಕೊಟ್ಟಿದ್ದು 2011. ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಲ್ಲಿ ಇಷ್ಟು ನಮ್ಮನೆ ಇರಲ್ಲ. ನಮ್ದೇನು ಗೊತ್ತಾ, ಈಗ ನಮ್ಮ ಸಂವಿಧಾನದ 2ನೇ ಭಾಗ 5ರಿಂದ ಹಿಡಿದು 11 ತನಕ ಆರ್ಟಿಕಲ್ಸ್ ಇದಾವೆ. ಓಕೆ. ಆ ಪೌರತ್ವ ಅಂತ ಸಿಟಿಜನ್ಶಿಪ್ ಅಂತ ಒಂದು ಭಾಗ ಅದು. ಆ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೆಂಡ್ ದೇಶದಿಂದ ಎರವಲು ಪಡೆದಾರೆ ಏಕಪೌರತ್ವ. ನಮ್ಮ ಭಾರತದಲ್ಲಿ ಇರೋದು ಏಕಪೌರತ್ವ, ಆದ್ರೆ ಅಮೆರಿಕದಲ್ಲಿ ಇರೋದು ದ್ವಿಪೌರತ್ವ. ನಮ್ಗೆ ಅಮೆರಿಕ ಬೇಡ, ನಮಗೇನು ಇಂಪಾರ್ಟೆಂಟ್? ಸಂವಿಧಾನದ 2ನೇ ಭಾಗ ಯಾವುದಕ್ಕೆ ಸಂಬಂಧಿಸಿದೆ? ಪೌರತ್ವಕ್ಕೆ ಸಂಬಂಧಪಟ್ಟದ. ಯಾವ ದೇಶದಿಂದ ಎರವಲು ಪಡೆದಾರ? ಇಂಗ್ಲೆಂಡ್ ದೇಶದಿಂದ ಎರವಲು ಪಡೆದಾರ. ಭಾರತ ಎಂತ ಪೌರತ್ವ ಹೊಂದಿದೆ ಅಂತ ಕೊಟ್ರಿಗಿನ ಏಕಪೌರತ್ವ. ಇಷ್ಟೇ ಇಂಪಾರ್ಟೆಂಟ್. ಇಷ್ಟೇ ಮುಗಿದೋಯ್ತು. 5ನೇ ವಿಧಿ ಏನ್ ಹೇಳ್ತದ, 6ನೇ ವಿಧಿ ಏನ್ ಹೇಳ್ತದ, 7ನೇ ವಿಧಿ. ಸರ್, ಇದುವರೆಗೆ ನಾನು ಕ್ವಶನ್ ಪೇಪರ್ಗಳು 1000 ಸಲ ತಿರುವಿ ಹಾಕಿನಿ. PC ಮತ್ತೆ PSI. 11ನೇ ವಿಧಿ ಮೇಲೆ ಕೇಳೋಣ. 1955 ಕಾಯ್ದೆ ಅಂದ್ರೆ ಅದು ಕೇಳಿಲ್ಲ. ಅದು PC ಕೊಡಿ ಕೇಳಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಲ್ಲಿ 5ರಿಂದ ಹಿಡಿದು 11ನೇ ಆರ್ಟಿಕಲ್ಸ್ ಕೇಳೇ ಇಲ್ಲ. ನಮಗೇನ್ ಕೇಳ ಹೇಳ್ರಿ? ಏಕಪೌರತ್ವ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಇಂಗ್ಲೆಂಡ್. ಭಾರತ ಎಂತ ಪೌರತ್ವ ಹೊಂದಿದೆ? ಏಕಪೌರತ್ವ. ಸಂವಿಧಾನದ 2ನೇ ಭಾಗ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ನಮಗೆ ಇಂಪಾರ್ಟೆಂಟ್ ಪೌರತ್ವ. ಇಲ್ಲಂತಂದ್ರೆ ನಮ್ಮನೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, CAA, NRC ಅವು ಕರೆಂಟ್ ಅಫೇರ್ಸ್ನಾಗ ಬರ್ತಾವ. ಅವ್ರ ಏನ್ ಮಾಡ್ಕೋಬೇಕಲ್ರಿ? ಅಪ್ಡೇಟ್ ಮಾಡ್ಕೋಬೇಕು. ಇವರು ಸಂವಿಧಾನದ 5ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಸಂವಿಧಾನದ 6ನೇ ವಿಧಿ, 7ನೇ ವಿಧಿ. ಪೊಲೀಸ್ ಹಾಕಿರ್ತಾರೆ ಅಪ್ಲಿಕೇಶನ್. ಇವೆಲ್ಲ ಕೇಳ್ತಾನ? ನಮ್ಗೆ ನೋಡು, ಪ್ರಶ್ನೆ ಪತ್ರಿಕೆದಾಗ ಏನ್ ಕೇಳೇನಲ್ಲ ಆ ಬೇಸ್ ಮೇಲೆ ಕೇಳೋದು ಸರ್. ಇವ್ರು ಏನ ಅಷ್ಟೆಲ್ಲ ಟಫ್ ಓದ್ಕೊಂಡು ಕುಂತ್ರಿಗಿನ ಕೆಲಸ ಆಗೋದಿಲ್ಲ. ಬಹಳ ಸರಳವಾಗಿ ಓದ್ಬೇಕು. ಎಕನಾಮಿಕ್ಸ್ ಅಷ್ಟೇ, ಜಿಯೋಗ್ರಫಿ ಅಷ್ಟೇ, ಸಂವಿಧಾನ ಅಷ್ಟೇ, ಸೈನ್ಸ್ ಅಷ್ಟೇ, ಮೆಂಟಲ್ ಎಬಿಲಿಟಿ ಅಷ್ಟೇ, ಕಂಪ್ಯೂಟರ್ ಅಷ್ಟೇ, ಪೊಲೀಸ್ ಇಲಾಖೆ ಬಗ್ಗೆ ಅಷ್ಟೇ. ಪೊಲೀಸ್ ಇಲಾಖೆ ಏನು ಕರ್ನಾಟಕದ DG ಮತ್ತೆ IGP ಯಾರು ಅಂತ ಕೊಡ್ತಾನೆ? ಪ್ರವೀಣ್ ಸೂದ್ ಸಾಹೇಬ್ರು ಇದಾರೆ. ಮತ್ತೆ ಈಗ ಕರ್ನಾಟಕದ ಒಟ್ಟು ಪೊಲೀಸ್ ವಲಯಗಳ ಸಂಖ್ಯೆ ಎಷ್ಟು ಅಂತ ಕೊಡ್ತಾನೆ? 7 ಇದಾವ. ಕರ್ನಾಟಕದಲ್ಲಿ ಪೊಲೀಸ್ ಕಮಿಷನರೇಟ್ಗಳ ಸಂಖ್ಯೆ ಎಷ್ಟು ಅಂತ ಕೊಡ್ತಾನ? 6 ಐತೆ. ಆಮೇಲೆ ಕರ್ನಾಟಕದ ಮೊದಲ ಮಹಿಳಾ DG ಮತ್ತೆ IGP ಅಂತ ಕೊಡ್ತಾನ?
ಇಪ್ಪಟ್ಟು ನೀಲಮಣಿ ಅನ್ನು ರಾಜು. ಮತ್ತೆ ಕರ್ನಾಟಕ ಕೇಡರಿಗೆ ನೇಮಕವಾದ ಮೊದಲ ಮಹಿಳಾ IPS ಆಫೀಸರ್ ಕೊಡ್ತಾನ ಜೀಜಾ ಹರಿಸಿಂಗು. ಭಾರತದ ಮೊದಲ ಮಹಿಳಾ IPS ಆಫೀಸರ್ ಅಧಿಕಾರಿ ಅಂತ ಕೊಡ್ತಾನ ಕಿರಣ್ ಬೇಡಿ. ಕರ್ನಾಟಕದ ಮೊದಲ ಮಹಿಳಾ PSI ಅಂತ ಕೊಟ್ಟಾನ ಇಂದಿರಾ ಅಂತ ಐತೆ. ಭಾರತದ ಮೊದಲ ಮಹಿಳಾ DG ಮತ್ತು IGP ಅಂತ ಕೊಟ್ಟಿದ್ದಾನೆ ಕಾಂಚನಾ ಚೌಧರಿ ಭಟ್ಟಾಚಾರ್ಯ. ಇಂಥವು ತಿಳ್ಕೊಂಡ್ಬಿಟ್ರಿಗಿನ ಸಿಂಪಲ್ ಇರ್ತಾವ. ಮತ್ತೆ ಪೊಲೀಸ್ ಇಲಾಖೆದಲ್ಲಿ ಇಂಪಾರ್ಟೆಂಟ್ ಪೊಲೀಸ್ ಎಕ್ಸಾಮ್ ಬರೆಕೊಂಡು ಓದಿ ಒಂದ್ಮೇಲೆ ಪೊಲೀಸ್ ಐತಲ್ಲ ಯಾವ ಪಟ್ಟಿಗೆ ಐತೆ ಬರ್ತಂತ ಕೊಡ್ತಾನೆ ರಾಜ್ಯ ಪಟ್ಟಿಗೆ ಐತೆ. ಮತ್ತೆ ಪೊಲೀಸಿಗೆ ಸಂಬಂಧಪಟ್ಟಂತೆ ದಿನಾಚರಣೆಗಳಿದಾವ. ಏಪ್ರಿಲ್ 2 ಪೊಲೀಸ್ ಧ್ವಜ ದಿನ, ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನ. ಹಿಂಗ ನಾವೇನ್ ಮಾಡ್ಕೋಬೇಕು ಹೇಳ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಈ ಹುಡುಗರು ಪೊಲೀಸ್ ಇಲಾಖೆ ಬಗ್ಗೆನೇ ತಿಳ್ಕೊಳಂಗಿಲ್ಲ, ಕಂಪ್ಯೂಟರ್ ಬಗ್ಗೆನೇ ಗೊತ್ತಿರಂಗಿಲ್ಲ, ಮತ್ತೆ ಕಾಮನ್ ಸೆನ್ಸ್ ಕ್ವಶನ್ಸ್ ಗೊತ್ತಿರಂಗಿಲ್ಲ, ಪೇಪರೇ ಓದಂಗಿಲ್ಲ. ಬರೀ ಯಾವ್ದು ಹೊಡೆದ್ರೆ 10 ತಿಂಗಳ ಸಮಾಜ ವಿಜ್ಞಾನ ಬುಕ್ ಕೊಡ್ತಿರ್ತಾರೆ, ಇಲ್ಲಾಂದ್ರೆ ಯಾವ್ದೊಂದು ದೊಡ್ಡ ನೋಟ್ಸ್ ಇಡ್ತಿರ್ತಾರೆ. ಅವು ಎಷ್ಟು ಬರ್ತಾವ? ಒಂದು 20, 30, 40, ಇಲ್ಲ 70, 80. ಕಾಂಪಿಟೇಷನ್ ಬಹಳ ಇದೆ ಸರ್. ಮೊದಲ ಒಂದು ಅವಕಾಶ ಏನಂತಂದ್ರೆ PUC ಮೇಲೆ PUC ಅಂಕಗಳನ್ನು ಪರಿಗಣಿಸಿದ್ರು. ಈಗಿಲ್ಲ, ಈಗ ರಿಸಲ್ಟ್ ಈಸಿ, ಈಗ ತುಂಬಾ ಈಸಿ. ಎಲ್ಲಾ ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ ಗೊತ್ತಿಲ್ಲ ಅನ್ಬಾರ್ದು ನಮಗೆ. ಕಂಪ್ಯೂಟರ್ ಬಗ್ಗೆ, ಕಂಪ್ಯೂಟರ್ ಮೆಥಡ್ ಯಾವುದು? CPU ಮುಗಿದೋಯ್ತು. CPU ಅದೇ ನನಗೆ ಅದೇ ಕೇಳಿದ್ದ ನೋಡು, ಮನೆ ರೀಸೆಂಟ್ 2016 ಸಬ್ ಇನ್ಸ್ಪೆಕ್ಟರ್ ತಗೊಂಡ ಕಂಪ್ಯೂಟರ್ ಮೆಥಡ್ ಯಾವ್ದು ಅಂತ ಕೊಟ್ಟಾನ. ಅದು ಆಲ್ರೆಡಿ ಎಷ್ಟೋ ಸಲ ರಿಪಿಟೇಷನ್ ಆಗ್ಯದ. ಅದು ರಿಪಿಟೇಷನ್ ಆಗಿ ನಾನೇನ್ ಮಾಡಿದೆ ನೋಡಿದ್ದೆ, ಹಾಕಿಬಿಟ್ಟೆ. ನಾವು ನೋಡ್ಬೇಕು, ಹಾಕ್ಬೇಕು ಅಷ್ಟೇ. ಕಂಪ್ಯೂಟರ್ ಬಗ್ಗೆ ಗೊತ್ತಿರ್ಬೇಕು. ಅತ್ಯಂತ ವೇಗದ ಕಂಪ್ಯೂಟರ್ ಯಾವುದು, ಸೂಪರ್ ಕಂಪ್ಯೂಟರ್ ಯಾವುದು, ಈ ಟೈಪ್ ಬರ್ತಿರ್ತಾವ. ನೋಡಿಕೆ ಸಾಕ್ರಿ. ನೆಕ್ಸ್ಟ್ ನೋಡ್ರಿ, PC 2018ರಲ್ಲಿ IRBಗೆ ಕೇಳಿದಂಥ ಪ್ರಶ್ನೆ ಮೂಲಭೂತ ಏನು, ನಮ್ಮ ಸಂವಿಧಾನದ ಎರಡನೇ ಭಾಗದಲ್ಲಿ 5ರಿಂದ 11ನೇ ಅನುಚ್ಛೇದಗಳು ಎದಕ್ಕೆ ಸಂಬಂಧಪಟ್ಟಿವೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ. 5ರಿಂದ 11ರವರೆಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಿದೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿದೆ, ಪೌರತ್ವಕ್ಕೆ ಸಂಬಂಧಪಟ್ಟ ತತ್ವಗಳು ಮತ್ತು ನಿಯಮಗಳಲ್ಲಿ ಏನೈತಿ, ಏನ್ ಕೊಟ್ಟಿದ್ದಾನೆ. ನಮ್ಮ ಸಂವಿಧಾನದ 2ನೇ ಭಾಗ ಪೌರತ್ವಕ್ಕೆ ಸಂಬಂಧಪಟ್ಟದ್ದು. ಸ್ವಲ್ಪ ಕನ್ಫ್ಯೂಸ್ ಮಾಡಿ ಮಾಡೋಣ. 5ರಿಂದ 11ನೇ ಅನುಚ್ಛೇದಗಳು ವಿಧಿಗಳು ಅಂದ್ರೆ ಸಂವಿಧಾನದ 2ನೇ ಭಾಗದಲ್ಲಿ 5ರಿಂದ 11 ತನ ಆರ್ಟಿಕಲ್ಸ್ ಇದಾವಲ್ಲ, ಈ ಕೆಳಕಂಡ ಯಾವ್ದಕ್ಕೆ ಸಂಬಂಧಪಟ್ಟವ ಅಂತ ಕೊಟ್ಟ. ಮೂಲಭೂತ ಹಕ್ಕುಗಳು 12ರಿಂದ 35, ಮೂಲಭೂತ ಕರ್ತವ್ಯಗಳು 51A ಲಿಂದ 51K, ಆಮೇಲೆ ರಾಜ್ಯ ನಿರ್ದೇಶಕ ತತ್ವಗಳು 36ರಿಂದ 51, ಪೌರತ್ವಕ್ಕೆ ಸಂಬಂಧಿಸಿದ ವಿಧಿಗಳು 5ರಿಂದ 11. ಟಕ್ಕಂತ ನೋಡ್ಕೊಂಡ್ಬಿಡೋದಲ್ಲ ನಾವು. ಕ್ವಶನ್ ಪೇಪರ್ ಬಂದದಂದ್ರೆ ಇದು ಮತ್ತೆ ರಿಪಿಟೇಷನ್ ಆಗ್ತದ ಅಂತ ಅರ್ಥ. ಮತ್ತೆ ಏನ್ ಮಾಡ್ಕೋಬೇಕು, ಅದನ್ನ ಅಪ್ಡೇಟ್ ಮಾಡಬೇಕು. 5ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ, 6ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವತ್ತನ ಕೇಳೇನ. ಬೇಕಾ ಪ್ರಶ್ನೆ ಪತ್ರಿಕೆ ಚೆಕ್ ಮಾಡ್ರಿ ನೀವು. ಕೇಳಂಗಿಲ್ಲ, ಕೇಳೇನ FD ಆದಾಗ, KPS ಎಕ್ಸಾಮ್ನಾಗ, ಈ ನಮ್ಮ PC ದಾಗ ಏನು ಓದ್ಬೇಕು ಅಷ್ಟೇ ಓದ್ಬೇಕು. ಅಷ್ಟು ಓದಿಬಿಟ್ರೆ ಸಾಕು, ಸಿಂಪಲ್ ಆಗಿ. ಇಲ್ಲಿ ಸರಿಯಾದಂತ ಉತ್ತರ ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತತ್ವ ಮತ್ತು ನಿಯಮಗಳು. ಬಹಳ ಅತ್ಯುತ್ತಮವಾದಂಥ ಸಂದೇಶವನ್ನು ತಾವು ಕೊಡ್ತಾ ಇದ್ದೀರಿ, ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಸರ್. ಈಗ ಇತಿಹಾಸ ಸಂಬಂಧಪಟ್ಟಂತೆ, ಸಂವಿಧಾನ ಸಂಬಂಧಪಟ್ಟಂತೆ, ಜಿಯೋಗ್ರಫಿ ಸಂಬಂಧಪಟ್ಟಂತೆ ಏನು ಇಲ್ಲ. ನಾವು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿವ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ PC PSI ದಲ್ಲಿ ಏನು ಕೇಳಿದಾರೆ ಅವೆಲ್ಲ ಕ್ವಶನ್ಗಳು ಸಪರೇಟ್ ಆಗಿ ನೋಟ್ಬುಕ್ ನ ಬರೆದು ಬಿಟ್ರೆ, ಗಾಂಧಿ ಯುಗದ ಬಗ್ಗೆ ಪ್ರಶ್ನೆಗಳು ಇರ್ತಾವ, ಮಂದಗಾಮಿಗಳ ಬಗ್ಗೆ ಪ್ರಶ್ನೆಗಳು ಇರ್ತಾವ, ವೀರಗಾಮಿಗಳ ಬಗ್ಗೆ ಪ್ರಶ್ನೆ ಇರ್ತಾವ, ಕ್ರಾಂತಿಕಾರಿಗಳ ಬಗ್ಗೆ ಪ್ರಶ್ನೆ ಇರ್ತಾವ, ಶಾತವಾಹನರ ಬಗ್ಗೆ ಬಂದಿರ್ತದ, ಕದಂಬರ ಬಗ್ಗೆ ಬಂದಿರ್ತದ, ಗಂಗರ ಬಗ್ಗೆ ಬಂದಿರ್ತದ, ರಾಷ್ಟ್ರಕೂಟರ ಬಗ್ಗೆ ಬಂದಿರ್ತಾವ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಬಂದಿರ್ತದ, ಬಿಜಾಪುರದ ಆದಿಲ್ ಶಾಹಿಗಳ ಬಗ್ಗೆ ಕೊಟ್ಟಿರ್ತಾನ, ಕರ್ನಾಟಕ ಏಕೀಕರಣದ ಬಗ್ಗೆ ಕೊಟ್ಟಿರ್ತಾನ, ಮತ್ತೆ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಕೊಟ್ಟಿರ್ತಾನ, ಬಾಬರ್ ಬಗ್ಗೆ ಕೊಟ್ಟಿರ್ತಾನ, ಹುಮಾಯೂನ್ ಬಗ್ಗೆ, ಅಕ್ಬರ್ ಬಗ್ಗೆ, ಜಹಾಂಗೀರ್ ಬಗ್ಗೆ, ಶಾಜಾನ್ ಬಗ್ಗೆ, ದೆಹಲಿ ಸುಲ್ತಾನರ ಬಗ್ಗೆ ಕೊಟ್ಟಿರ್ತಾನ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತಗಲಕ್ ಸಂತತಿ, ಸಯ್ಯದ್ ಸಂತತಿ, ಲೂದಿ ಸಂತತಿ. ಆ ಗುಲಾಮಿ ಸಂತತಿ ಇಂಪಾರ್ಟೆಂಟ್ ಯಾವ ರಾಜರು ಬಂದಿರ್ತಾರ ಅದ್ರ ಮೇಲೆ ಪ್ರಶ್ನೆಗಳು ಬಂದಿರ್ತಾವ. ಇಲ್ಲ, ಈಗ PCPS ಈಗ ನಾ ವೈಯಕ್ತಿಕ ಒಂದು ಪ್ರಶ್ನೆ ಕೇಳ್ತೀನಿ. ನೀವು PC ಅಪ್ಲಿಕೇಶನ್ ಹಾಕಿದ್ರೆ ಫಸ್ಟ್ ಅವು ಫಸ್ಟ್ನೇ ಸಾರಿ ಪಾಸ್ ಆದ್ರೆ 2-3 ಎಕ್ಸಾಮ್ ಫಸ್ಟ್ನೇ ಸಲ ಪಾಸ್ ಆಗಿಲ್ಲ. ಫಸ್ಟ್ನೇ ಸಲ ನಮ್ಗೆ ಅವಾಗ ಅರ್ಜಿ ಅವು SP ಆಫೀಸ್ಗೆ ಹೋಗಿ ಅರ್ಜಿ ಹಾಕದಿತ್ತ. ಅವಾಗ ಅದನ್ನ ಅರ್ಜಿ ಹಾಕಕ್ಕೆ ನಾವು ರಾಯಚೂರಿಗೆ ಹೋಗಿದ್ವಿ. ರಾಯಚೂರಿಗೆ ಹೋಗಿ ಅರ್ಜಿ ಹಾಕಕ್ ಹೋದಾಗ ಲೈನ್ ನಿಂತಕ್ಕೆ ಅರ್ಜಿ ತಗೋಬೇಕು. ಅವಾಗ ನಮ್ಗೆ ಗೊತ್ತಿಲ್ಲ ಪೊಲೀಸ್ ಅದು ಸಿವಿಲ್ ಅಂತಿದ್ರು. ಸಿವಿಲ್ ಅಂತ ಪಾಪ ಬಂದಿದ್ವಿ ನಾವು ಒಂದ್ಸಲ ಫೇಲ್ 2-3 ಸಲ PC ಅರ್ಥ ಆಯ್ತಾ. ಒಂದ್ಸಲ ಆಗಿಲ್ಲ ನಾವು. ಬಟ್ ನನಗೆ ಓದೋದು ಹೆಂಗಂತ ಗೊತ್ತಿಲ್ಲಲ್ಲ. ಓದೋದು ಹೆಂಗಂಬದೇ ಗೊತ್ತಿಲ್ಲ ಮಗ. ಯಾರನ್ನು ಕೇಳಿದ್ರೆ ಇಲ್ಲ ಬಹಳ ಡೆಪ್ತ್ ಆಗಿ ಧಾರವಾಡ ಹೋಗ್ಬೇಕು, ಕೋಚಿಂಗು ಬಿಜಾಪುರ ಹೋಗ್ಬೇಕಂತಿದ್ರು. ಅದ್ರಾಗ ಏನೈತ್ರಿ, ಬಹಳ ಸರಳವಾಗಿದಾವ, ತುಂಬಾ ಸರಳವಾಗಿದಾವ. ನೋಡಿ ಕೇಸೆ ಆಗ ಇನ್ನ ಪೂರ್ತಿ ಇನ್ನ ಹಂಗಿತ್ತು. ಈಗ ಬಹಳ ಏನಾಗ್ಬಿಟ್ಟದಂದ್ರೆ ತುಂಬಾ ಸಣ್ಣ ಸಣ್ಣ ಪ್ರಶ್ನೆಗಳು ಬಂದ್ಬಿಟ್ಟಾವ. ಸುಮ್ಕೆ ಎಕ್ಸಾಮು ಈಗ ಎಷ್ಟು ಮಾಡಬೇಕು PC ಯಾವಾಗ ಕನಿಷ್ಠ ಡಿಪೆಂಡ್ ಅಪಾನ್ ಇವ್ರ ಮೇಲೆ ಸರ್. ಈಗ ಎಕ್ಸಾಂಪಲ್ ಈಗ ಬೆಂಗಳೂರು ಸಿಟಿಯಾಗ ನೀವು ಅರ್ಜಿ ಸಲ್ಲಿಸಿರಿಗಿನ ಒಂದು 1500-2000 ಪೋಸ್ಟ್ ಇರ್ತಾವ ಅಂತ ಕರೆ. ಹುಡುಗರು ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಇಲ್ಲಿ ಏನಂದ್ರೆ ಜಾಸ್ತಿ ಪೋಸ್ಟ್ ಇರ್ತಾವ, ಸ್ವಲ್ಪ ಕಮ್ಮಿ ಇರ್ತವೆ ಬೇರೆ ಡಿಸ್ಟಿಕ್ ಹೋಲಿಕೆ ಮಾಡಿದ್ರೆ. ಈಗ ಅದೇ ನಾವೇನೋ ಚಾಮರಾಜನಗರ ಇಲ್ಲಾಂದ್ರೆ ನಾವು ರಾಯಚೂರು ಹಾಕಿದ್ರು ಅಂತ ಕರೆ. ರಾಯಚೂರಾಗ 75, 80, 85. ಅದೇ ಕ್ಯಾಸ್ಟ್ನವ್ರು ಇಲ್ಲಿ ಏನಾಗಿರ್ತಾರೆ 65-68 ಸೆಲೆಕ್ಷನ್ ಆಗಿರ್ತಾರೆ. ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್, ಡಿಪೆಂಡ್ ಅಪಾನ್ ಸ್ಟೂಡೆಂಟ್ಸ್, ಡಿಪೆಂಡ್ ಅಪಾನ್ ಡಿಸ್ಟಿಕ್. ಇಷ್ಟೇ ಮಾಡ್ಬೇಕಂತಿಲ್ಲ, ಬಹಳ ಸುಲಭವಾಗಿ ನಾವು 90 ಕ್ರಾಸ್ ಮಾಡ್ಬೋದು, 100 ಮಾಡ್ಬೋದು. PC ಏನು ದೊಡ್ಡ ಮಾತಲ್ಲ. ಅಪ್ಡೇಟ್ ಮಾಡ್ಕೋಬೇಕು.
ಈಗ ಎಷ್ಟು ಕನಿಷ್ಠ ಎಷ್ಟು ಮಾಡ್ಬೇಕು ಸದ್ದ ನಾವು ಅಂಕ ಎಷ್ಟು ಗಳಿಸಿದಾಗ ಒಂದು ಕನಿಷ್ಠ ಅಂತ ಇಲ್ಲ ಇದ್ರಾಗ. ಈಗ ನೋಡ್ರಿ ಹೆಂಗ್ ಗೊತ್ತಾ, 2012ರಾಗ KSRP ಸಬ್ ಇನ್ಸ್ಪೆಕ್ಟರ್ 2012ರಾಗ KSRP ಸಬ್ ಇನ್ಸ್ಪೆಕ್ಟರ್ 40 ಮೆಂಟಲ್ ಬಿಟ್ಟು ಬಂದು. ಓಕೆ ಓಕೆ ಓಕೆ. ಅಲ್ಲಿ ಬರೇ 68 ಮಾಡಿದವನು ಸೆಲೆಕ್ಷನ್ ಆಗ್ಬಿಟ್ಟ. ಹೌದು, ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟು 68 ಮಾಡಿದವನು ಸಬ್ ಇನ್ಸ್ಪೆಕ್ಟರ್ ಆದ 2012ರಾಗ. ಈಗ 68 ಮಾಡಿದ್ರೆ ಯಾವ ಮೆಡಿಕಲ್ ಯಾವ್ದು ಕರೆಯಂಗಿಲ್ಲ ನಮ್ ಸಬ್ ಇನ್ಸ್ಪೆಕ್ಟರ್ದಾಗ. 68 ಸೆಲೆಕ್ಷನ್. ಟಫ್ ಕ್ವಶನ್ ಪೇಪರ್. ಎಸ್, ಟಫ್ ಕ್ವಶನ್ ಪೇಪರ್ ಬಂದ್ರೆ ಕ್ವಶನ್ ಪೇಪರ್ ಯಾವ ತರ ಡಿಪೆಂಡ್ ಹೆಂಗ್ ಕ್ವಶನ್ ಪೇಪರ್ ಬರ್ತದಲ್ಲ. ಟಫ್ ಬಂತ 70 ಸೆಲೆಕ್ಷನ್ ಆಗ್ತೀವಿ, ಈಸಿ ಬಂತ 85 ಸೆಲೆಕ್ಷನ್ ಆಗ್ತೀವಿ. ಇಷ್ಟೇ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್. ಓಕೆ, ಬಹಳ ಅದ್ಭುತವಾದಂತ ಮಾರ್ಗದರ್ಶನ ತಾವು ಮಾಡಿದ್ರಿ. ಮತ್ತೆ ಆಗಾಗ ನಾವು ಇಬ್ಬರು ಕುಡ್ಕೊಂಡು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ಮಾಡೋಣ ಸರ್. ಹುಡುಗರು ಸೆಲೆಕ್ಷನ್ ಆಗಲಿ. ಪಾಟ್ ನಮ್ದು ಉದ್ದೇಶ ಏನಂದ್ರೆ ಎಂತೋ ಬಡವ ಇರ್ತಾನ, ಕೂಲಿ ಕೆಲಸ ಮಾಡ್ತಿರ್ತಾನ, ಹೌದು, ಇಲ್ಲಿ ಗಾರೆ ಕೆಲಸ ಮಾಡಲ್ಲ. ನಾವು ಅಲ್ಲಿಂದ ನಾವು ಅದೇ ಮಾಡಿವಲ್ಲ, ನಾವು ಗಾರೆ ಕೆಲಸ ಮಾಡೀನಿ, ಸಿಮೆಂಟ್ ಹೊರಕ್ ಹೋಗಿನಿ, ಚತ್ತಾಕಕ್ ಹೋಗಿನಿ, ಎಲ್ಲ ಕೆಲಸ ಮಾಡಿದೀವಿ. ಬಟ್ ನಮ್ ಕೆಲಸ ಕಷ್ಟ ಏನಂತ ಗೊತ್ತೈತಿ. ಸೆಲೆಕ್ಷನ್ ಆಗಲಿ ಹುಡುಗರು ಬೋಧನೆ ಮಾಡಕ್ ಏನೈತಿ, ನಮ್ಮ ಹತ್ರ 4 ಅಕ್ಷರ ಇರ್ತದೆ. ಈಗ ಈ ನಮ್ಮ ಭಾರತದ ಒಟ್ಟು ಜನಸಂಖ್ಯೆ 121,93,492 ಅಂದ್ಕೆ ಹೇಳಿದ್ರೆ ನಂದೇನು ಕಮ್ಮಿ ಆಗ್ತದ? ಕಮ್ಮಿ ಆಗದಲ್ಲ. ಹುಡುಗರು ಸೆಲೆಕ್ಷನ್ ಆಗ್ತಾನ, ಅವ್ರ ತಂದೆ ತಾಯಿಗಳು ಚೆನ್ನಾಗಿರ್ತಾರೆ. ಬೆಚ್ಚಿಟ್ಟು ವಿದ್ಯೆ ಒಟ್ಟ ಹೇಳ್ಕೊಂತಿರೋದು ನಾವು. ನೀವು ಯಾವಾಗ ಕರಿತೀರಿ ನಾವು ಬಂದು ನಿಮಗೆ ಪಾಠ ಮಾಡ್ತೀನಿ. ನೀವು ತುಂಬಾ ಅತ್ಯುತ್ತಮವಾಗಿ ಮಾರ್ಗದರ್ಶಕರಾಗಿ ಪಾಠ ಮಾಡಕತ್ತೀರಿ. ಸೆಲೆಕ್ಷನ್ ಆತರ ಹುಡುಗರು, ನಿಮ್ಮ ಹುಡುಗರೇ ಜಾಸ್ತಿ ಹೈಯರ್ ಸೆಲೆಕ್ಷನ್ ಆತರ. ಕರೆಕ್ಟಾಗಿ ಕಲೀರಿ, ಕಲಸರಿ. ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಐತೆ. ಬಡವರಿಗೆ ಏನು ಗೊತ್ತಿರಂಗಿಲ್ಲ, ಅವು ಏನೇನೋ ಓದ್ತಿರ್ತಾವ. ನೀವು ಮಾರ್ಗದರ್ಶನ, ನಿಮ್ಮ ಮಾರ್ಗದರ್ಶನ, ಬಂಡಾರಮಠ ಸರ್ ಮಾರ್ಗದರ್ಶನ ಪ್ರಕಾರನೇ ಹುಡುಗರು ಹೋದ್ರಿನ ಆಟೋಮೆಟಿಕ್ ಆಗಿ ಸೆಲೆಕ್ಷನ್ ಆಗೋದು. ಇಷ್ಟು ಇಂಪಾರ್ಟೆಂಟ್ ನಮ್ಮ ಪೊಲೀಸ್. ಲಾಸ್ಟ್ ಕೊನೆಯ ವಿಚಾರಗಳು, ಹಳ್ಳಿ ಗ್ರಾಮೀಣದ ಲಾಕ್ಡೌನ್ ಇದೆ ಪ್ರೆಸೆಂಟ್. ಲಾಕ್ಡೌನ್ ಅಂತಂದ್ರೆ ಏನ್ ನೋಡ್ರಿ, ಬಹಳಷ್ಟು ಬಡವರು ಅದಾರೆ, ಸಾಕಷ್ಟು ತೊಂದರೆಗೆ ಎಲ್ಲ ಬಡವರೇ ಸರ್. ಈಗ ಸದ್ಯದಲ್ಲ ಅವ್ರು ಕೆಲವೊಬ್ರು ಅವ್ ಹೊರಗಡೆ ಕುಂತು, ಎಲ್ಲೋ ಗುಡ್ಡದ ಕುಂತು, ಅವ್ ಮನೆಗೆ ಹೀಟ್ ಟಿನ್ ಎಲ್ಲ ಹೀಟ್ ಇರ್ತಾವ. ಮನೆಗೆಲ್ಲ ನೋಡಿದ್ರೆ ಮಚ್ಚರ್ದಾನ ಕಟ್ಟಿರ್ತಾರ, ಸೀರೆದ ಮಚ್ಚರ್ದಾನ ಕಟ್ಟಿರ್ತಾರ. ಗಾಳಿ ಬರೋದಿಲ್ಲ, ಊಟ ಸರಿ ಇರೋದಿಲ್ಲ, ಬ್ಯಾಳೆ ಇದ್ರೆ ಅನ್ನ ಇರ್ತದ, ಅನ್ನ ಇದ್ರಿಗೂ ಬ್ಯಾಳೆ ಇರೋದಿಲ್ಲ. ಅಂತ ಪರಿಸ್ಥಿತಿ ಇರ್ತಾವ ಹುಡುಗರಿಗೆ. ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಒಂಥರ ಹುಮ್ಮಸ್ತಾವ ಸರ್, ಪ್ರೇರಣೆ ತಾವಾಗ. ಏನಂತಂದ್ರೆ ಹೆಂಗಾಗೋದಿಲ್ಲ ನೋಡಮ್ಮ, ಬಂಡಾರಮಠ ಸರ್ ಇದಾರ ನಮಗೆ ಮಾರ್ಗದರ್ಶನ ಮಾಡಕ ಹೆಂಗಾಗೋದಿಲ್ಲ ಅಂದ್ಕೇಸಿ ಕ್ವಶನ್ ಪೇಪರ್ ತಗೊಂಡು ಓದ್ಕಂತ ಕುಂದ್ರಿಗಿನ ಅವರೇ ಫಸ್ಟ್ ರ್ಯಾಂಕ್ ಎಲ್ಲಾ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಆಗ್ಬಿಡ್ತಾವ. ಓದ್ಬೇಕು ಬರೇ ಓದೋ ನೆಗೆಟಿವ್ ಆಲೋಚನೆ ಮಾಡ್ಬಿಡ್ತಾರೆ. ಸರ್ ಈ ಹುಡುಗರು ಏನ್ ಮಾಡ್ತಾರೆ ಗೊತ್ತಾ, ನಾವು ಬಡವರು ಇದೀವಿ, ನಮಗೆ ಹೆಂಗ್ ನೌಕರಿ ಬರ್ತಾವ, ದುಡ್ಡು ಗಿಡ್ಡು ಏನ್ ಕೊಡಂಗಿಲ್ಲ ಯಾರಿಗೆ, ಯಾವ್ದು 1 ರೂಪಾಯಿ ದುಡ್ಡು ಕೊಡಂಗಿಲ್ಲ, ಏನಿಲ್ಲ. ಈಸಿ ಸೆಲೆಕ್ಷನ್ ಆಗ್ಬೋದು. ನಾವು ಬಡವರು ಇದೀವಿ, ದುಡ್ಡು ಕೊಡಕ್ಕಾಗಲ್ಲ, ಫಿಸಿಕಲ್ ಪಾಸ್ ಆಗಕ್ಕಾಗಲ್ಲ. ಫಿಸಿಕಲ್ ಆಟೋಮೆಟಿಕ್ ಪಾಸ್ ಆದ ಹಳ್ಳಿ ಹುಡುಗರು ಫುಲ್ ಸ್ಟ್ರಾಂಗ್ ಇರ್ತಾವ. ನಮ್ಗೇನು ಅವ್ರದಾಗ ಮೈಂಡ್ ಸೆಟ್ ಫುಲ್ ಸ್ಟ್ರಾಂಗ್ ಇರೋದಿಲ್ಲ ಅಷ್ಟೇ. ಅವ್ರದ್ದು ಏನಂತಂದ್ರೆ ನಾವು ಬಡವರು ಇದೀವಿ, ನಮ್ಗೆ ನೌಕರಿ ಬರೋದಿಲ್ಲ, ಹಿಂಗಿರ್ತದ. ನೌಕರಿ ಎಲ್ಲರಿಗೂ ಬರ್ತಾವ, ಬಹಳ ಇಂಪಾರ್ಟೆಂಟ್. ಹಳ್ಳಿ ಹುಡುಗರು ಈಗ ಸೆಲೆಕ್ಷನ್ ಆಗೋದು. ಅದಕ್ಕೆ ಕುಂತು ಕರೆಕ್ಟಾಗಿ ಓದ್ಲಿ. ಕ್ವಶನ್ ಪೇಪರ್ ಪ್ರಕಾರ ಆಟೋಮೆಟಿಕ್ ಸೆಲೆಕ್ಷನ್ ಆತರ. ಯಾವಾಗಲೂ ಅವ್ರ ಹತ್ರ ಕ್ವಶನ್ ಪೇಪರ್, ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ ಇರಲಿ. ಮತ್ತೆ 8ರಿಂದ 10ನೇ ತರಗತಿ ಬುಕ್ ಇದ್ರಿಗಿನ ಸಾಕು, ಸಿಂಪಲ್ ಆಗಿ ಡೈಲಿ ಪೇಪರ್ ಹೋದ್ರೆ ಆಟೋಮೆಟಿಕ್ ಸೆಲೆಕ್ಷನ್ ಆಗ್ಬೋದು. ಇಲ್ಲಿಯವರೆಗೆ ನಮ್ಮೆಲ್ಲರಿಗೂ ಅತ್ಯುತ್ತಮ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಹುಸೇನಪ್ಪ ನಾಯಕ್ ಸರ್ ಅವರು ತಮ್ಮ ಕರ್ತವ್ಯದ ಜೊತೆಗೆ ಆಗಾಗ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅತ್ಯುತ್ತಮವಾದ ಸಂದೇಶಗಳನ್ನು ಯಾವುದೇ ಅಹಂಕಾರ ಇಲ್ಲದೆ, ಗರ್ವವಿಲ್ಲದೆ, ಬಹಳ ನಯ ವಿನಯ, ಆ ಹಳ್ಳಿಯ ಗ್ರಾಮೀಣ ಜೀವನ ಸರ್. ಆ್ಯಕ್ಚುಲಿ ನಮಗೆಲ್ಲ ಈ ಜೀವನಕ್ಕೆ ಏನಪ್ಪ ಅಂತಂದ್ರೆ ನಮಗೊಂದು ಪ್ರೇರಣೆ ಸರ್. ನಮಗೆಲ್ಲ ಪ್ರತಿಯೊಂದು ನಿಮ್ಮ ಮಾತುಗಳಾಗಲಿ, ನಿಮ್ಮ ಒಂದು ಟೈಮಿಗೆ ಊಟನೇ ಇಲ್ಲ, ನಮ್ಗೆ ಪರಿಸ್ಥಿತಿ ಊಟನೇ ಇಲ್ಲ. ಈಗ ನೋಡಿದ್ರೆ ಊಟ ಮಾಡಕ್ ಟೈಮ್ ಇಲ್ಲ. ಊಟ ಮಾಡ್ಬೇಕು, ಪಟ 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 ಊಟ ಮಾಡ್ತೀವಿ. ಇದು ಅಚೀವ್ಮೆಂಟ್. ಊಟನೇ ಇಲ್ಲ. ಮದುವೆಗೆ ಇರುವ ಸಂದರ್ಭದಲ್ಲಿ ಅವ್ರು ಏನ್ ಕರೆದಿರ್ತಲ್ಲ, ನಮ್ಗೆ ಯಾಕೆ ಕರೆಕೋತಾರೆ, ಹಂಗೆ ಮದುವೆ ಊಟಕ್ಕೆ ಹೋಗ್ಬಿಡ್ತಿದ್ವಿ. ಈ ಟೈಪ್ ಪರಿಸ್ಥಿತಿ ಒಂದ್ ಟೈಮ್ ಎಲ್ಲ ನೀವು ಹೇಳ್ಕೊತಾರಲ್ಲ, ನಿಮ್ಗೆ ಒಳ್ಳೆತನ. ಮೀನ್ ಹಿಡಿಯಕ್ ಹೋಗ್ತಿದ್ವಿ, ಮೀನ್ ಹಿಡ್ಯಾಕ ಕಾಲೇದಾಗ ನೀರು ಖಾಲಿ ಮಾಡಿ ಮೀನ್ ಹಿಡ್ಕೊಂಬರೋದು. ಇಲ್ಲಾಂದ್ರೆ ಯಾವ್ದಾನ ಒಂದು ಏನೋ ಒಂದು ಅಡಿಬೇಗ ತಿರುಗಾಡೋದು, ಜೇನು ಬಿಡ್ಸಕ್ ಹೋಗೋದು, ಇಲ್ಲಾಂದ್ರೆ ಮೇಸನ್ ಕೆಲ್ಸಕ್ಕೆ ಹೋಗೋದು. ಇವೆಲ್ಲ ಕೆಲಸ ಬಹಳ ಕಷ್ಟಪಟ್ಟಿವಿ. ಅಲ್ಲಿ ಪೆಟ್ರೋಲ್ ಬಂಕ್ ಇತ್ತು ನಮ್ಮ ಮನೆ ಮುಂದೆ. ಪೆಟ್ರೋಲ್ ಬಂಕ್ನವ್ರು ಮದುವೆ ಮಾಡಿದ್ರಿಗಿನ ಅವರು ಮದುವೆ ಮಾಡಿದಾಗ ಊಟ ಗಿಟ ಮಾಡಿಗೆ ತಟ್ಟೆಗಳು ಇಟ್ಟಿಗೆಸಿ ಊಟ ಮಾಡಿ ಬರೋದು. ತಟ್ಟೆಗಳು ಎತ್ತಿಟ್ಟು ಮತ್ತೆ ಊಟ ಮಾಡಿವಿ ನಾವು. ಸುಳ್ಳಲ್ಲ, ರಿಯಲ್ ಫ್ಯಾಕ್ಟ್ ಇದು. ನಾವು ನಮ್ಮ ಮನೆ ಮುಂದೆ ಪೆಟ್ರೋಲ್ ಬಂಕ್ ಓನರ್ ಸೇಟ್ನವ್ರ ಮನ್ಯಾಗ, ಅವ್ರ ಮನೆಗೆ ಆಮೇಲೆ ಸಾಯಂಕಾಲ ಊಟ ಕೊಡ್ತಿದ್ರು. ಅದನ್ನ ನಾವು ಊಟ ಮಾಡಿ ತಿಂದಿದ್ದೀವಿ. ಎಲ್ಲ ಕಷ್ಟಪಟ್ಟು ಬಂದ ಸಮಯ ನಾನು ಇದನ್ನೆಲ್ಲ ಹೇಳಕತ್ತಿದ್ದು. ಇಲ್ಲ ಅಂತಂದ್ರೆ ನಮಗೆ ಸಬ್ ಇನ್ಸ್ಪೆಕ್ಟರ್ ಆಗಿವಿ, ಈಗೇನು ಅಂತಪರ ಹೇಳೋದೇನೆ ಅವಶ್ಯಕತೆ ಇದ್ದಾನೆ. ನಾವು ಬಡವರಾಗಿದ್ದೀವಿ, ಕಷ್ಟಪಟ್ಟಿವಿ, ಹುಡುಗರು ಕಷ್ಟಪಡಬಾರ್ದಂತ ಹೇಳೋದು. ಪ್ರತಿಯೊಬ್ಬರಿಗೆ ಮಾರ್ಗದರ್ಶನ ಮಾಡ್ತಾನೆ ಇರ್ತೀನಿ ನಾನು. ಭಾಳ ಅದ್ಭುತವಾದಂಥ ವಿಚಾರವನ್ನು ಇವತ್ತು ಸರ್ ಹಂಚ್ಕೊಂಡ್ರು. ಸರ್ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ಸಾವಿರಾರು ವಿದ್ಯಾರ್ಥಿಗಳು ನೋಡಿ, ನಮ್ಗೆ ಸಾವಿರಾರು ವಿದ್ಯಾರ್ಥಿಗಳು ಕ್ಲಾಸ್ಗೆ ಅಟೆಂಡ್ ಆಗ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡದು ಏನೂ ಅಲ್ಲ ನೋಡಿ. 11 ಗಂಟೆಗೆ 2066 ಜನ ಲೈವ್ ಬಂದಾರಂತ ನಮ್ಮಾಗಿರುವಂಥ ವಿಶ್ವಾಸ, ನಂಬಿಕೆ, ಓದ ಹುಡುಗರು ಅಂತಾನೆ ಇರುತ್ತೆ. ಧನ್ಯವಾದಗಳು, ತುಂಬಾ ಧನ್ಯವಾದ ಸರ್. ಎಲ್ಲರಿಗೆ ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ಧನ್ಯವಾದಗಳು. ತಮಗೇನಾದರೂ ಇಂಟ್ರೆಸ್ಟ್ ಅನಿಸಿದರೆ ನಾವು ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ವಿಡಿಯೋಗಳು ಮಾಡ್ತೀವಿ. ಸಬ್ಸ್ಕ್ರೈಬ್ ಆಗಿ, ಆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ನಿಮ್ಗೆ ಬರ್ತಾವ ಅನ್ನುವಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ. ನಮಸ್ಕಾರ.